ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ರೂಪಶ್ರೀ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಹಾಗೂ ನಿಮ್ಮೆಲ್ಲರ ಮುಖದಲ್ಲಿ ನಗು ತರಿಸೋ ಸಣ್ಣ ಪ್ರಯತ್ನದೊಂದಿಗೆ ಬಂದಿದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ ಅಂತ ನಂಬಿದ್ದೀನಿ. ಅಕ್ಷಯ ಪಾತ್ರೆ ಯುಧಿಷ್ಠಿರನಿಗೆ ಸೂರ್ಯನು ನೀಡಿದ ಒಂದು ಅದ್ಭುತ ಪಾತ್ರೆ. ಪಾಂಡವರಿಗೆ ಪ್ರತಿದಿನ ಎಂದಿಗೂ ಮುಗಿಯದ ಆಹಾರ ಸಂಗ್ರಹಿಸಿ ಹಿಡಿಯುತ್ತಿತ್ತು. ಇದೊಂದು ದೈವಿಕ ಪಾತ್ರೆ. ಪಾಂಡವರು ವನವಾಸದಲ್ಲಿದ್ದಾಗ ಅನೇಕ ಗಣ್ಯ ವ್ಯಕ್ತಿಗಳು, ಋಷಿಗಳು, ರಾಜರು ಮತ್ತು ಮಂತ್ರಿಗಳು ಅವರನ್ನು ಭೇಟಿಯಾಗಲು ಬರ್ತಿದ್ರಂತೆ. ಈ ದೈವಿಕ ಅಕ್ಷಯ ಪಾತ್ರೆ ಪಾಂಡವರು ಮತ್ತು ಅವರ ಪತ್ನಿ ದ್ರೌಪದಿ ಸಂದರ್ಶಕರಿಗೆ ಸರಿಯಾದ ಆಹಾರವನ್ನು ಒದಗಿಸಿ ಹಸಿವನ್ನು ನೀಗಿಸ್ತಿದ್ರಂತೆ. ಇಲ್ಲವಾದರೆ ಕಾಡಿನಲ್ಲಿ ರಾಜೋಪಚಾರ ಹೇಗೆ ಸಾಧ್ಯವಾಗ್ತಿತ್ತು ಹೇಳಿ? ಅಲ್ವೇ? ನೀವು ಈಗ ಯೋಚಿಸ್ತಾ ಇದ್ದೀರಾ, ನಮ್ಮೆಲ್ಲರ ಹತ್ರ ಒಂದೊಂದು ಅಕ್ಷಯ ಪಾತ್ರೆ ಇದ್ದಿದ್ದರೆ ಆರಾಮಾಗಿ ಮನೇಲಿ ಕುಳಿತು ಬೇಡಿದ್ದನ್ನು ತಿಂದು ನೆಮ್ಮದಿಯಿಂದ ಇರ್ಬೋದಾಗಿತ್ತು ಅಂತ. ಕೆಲಸನೂ ಬೇಡ, ಕಾರ್ಯನೂ ಬೇಡ. ಆಹಾ, ಎಂಥ ಜೀವನ, ಎಂಥ ವೈಭವದ ಜೀವನ ಅಲ್ವಾ? ಓಕೆ, ಇವತ್ತಿನ ವಿಶೇಷ ಸಂಚಿಕೆ ಗೊತ್ತಾಯ್ತಲ್ಲ. ಪಾಂಡವರಿಗೆ ಅಕ್ಷಯ ತೃತೀಯ ದಿನ ಅಕ್ಷಯ ಪಾತ್ರೆ ಸೂರ್ಯದೇವರು ವರವಾಗಿ ಕೊಟ್ಟ ಹಾಗೆ ಮಹಾತಾಯಿ ಮಹಾಲಕ್ಷ್ಮಿ ಈ ಅಕ್ಷಯ ತೃತೀಯ ದಿನದಂದು ನಿಮ್ಮ ಮನೆಗಳಲ್ಲಿ ಅಪಾರವಾದ ಹಣವು, ನೆಮ್ಮದಿ, ಆರೋಗ್ಯ, ಆಯಸ್ಸು, ಸಂತೋಷದ ಮಳೆ ಸುರಿಸಲಿ. ಇವತ್ತಿನ ವಿಶೇಷ ರೀಡಿಂಗ್ ಮಹಾಲಕ್ಷ್ಮಿ ಸಂದೇಶ. ಅಕ್ಷಯ ತೃತೀಯ ದಿನದಂದು ರೀಡಿಂಗ್ನಲ್ಲಿ ಬರುವ ಎಲ್ಲ ವಿಷಯ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಸಾಮೂಹಿಕ ರೀಡಿಂಗ್. ಯಾವ ವಿಷಯ ನಿಮಗೆ ಅನ್ವಯಿಸುತ್ತೆ ದಯವಿಟ್ಟು ಸ್ವೀಕರಿಸಿ, ಸರಿನಾ? ಹಾಗೆ ಸಮಯ ರಹಿತ ರೀಡಿಂಗ್. ಈ ವಿಡಿಯೋ ನಿಮ್ಮ ಕೈ ಸೇರಿದಂದಿನಿಂದ ಅನ್ವಯಿಸುತ್ತೆ. ಎಲ್ಲ ವ್ಯೂವರ್ಸ್ಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊನೆ ತನಕ ನೋಡಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ. ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಕಮೆಂಟ್ಸ್ ಮೂಲಕ ನಿಮ್ಮ ಬಾಂಧವ್ಯ ಹೆಚ್ಚು ಅರ್ಥಪೂರ್ಣವಾಗ್ತಿದೆ ಅಂತ ಅನ್ನಿಸ್ತಾ ಇದೆ. ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ರೀಡಿಂಗ್ನಲ್ಲಿ ಓಕೆ 5 ಗುಂಪಿದೆ. ಓಕೆನಾ? ಯಾವುದನ್ನು ಬೇಕಾದರೂ ಆರಿಸಿ. ಸಮಯ ಸೂಚನೆ ಡಿಸ್ಕ್ರಿಪ್ಷನ್ನಲ್ಲಿ ನಮೂದಿಸಿರ್ತೇನೆ. ಓಕೆನಾ? ನೋಡೋಣ ಬನ್ನಿ. ಅಕ್ಷಯ ತೃತೀಯ ದಿನದಂದು ಮಹಾತಾಯಿ ಮಹಾಲಕ್ಷ್ಮಿ ನಮಗೆಲ್ಲ ಏನು ವರ ಕೊಡ್ತಾ ಇದ್ದಾರೆ ಅಂತ. ಓಕೆನಾ? ಎಸ್, ಸ್ಟಾರ್ಟ್ ಮಾಡೋಣ. ಮೊದಲನೇ ಗುಂಪು. ಓಕೆನಾ? ಎನರ್ಜಿ ನೋಡ್ತಾ ಇದ್ದೀನಿ. ಓಕೆ, ಓಕೆ, ಎಲ್ಲ ಕಾರ್ಡ್ಸ್ ತೆಗೆದ್ಬಿಡ್ತೀನಿ. ಓಕೆ, ಇಲ್ಲಿ
ಇವಾಗ ಯಾವ ಥರ ಕಾರ್ಡ್ಸ್ ಬಂದಿದೆ ಅದನ್ನು ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಭಯ ಪಡೋ ಥರ ಏನಿಲ್ಲ. ಸ್ವಲ್ಪ ಗ್ರೂಪ್ 1 ಅವರು ಓಕೆ, ಫಸ್ಟ್ ಈಸ್ ಈಗ ಗ್ರೂಪ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಓಕೆನಾ, ಅವ್ರಿಗೆ ಹೇಳ್ತಾ ಇರೋದು ಒಂದಷ್ಟು ಜನ, ಓಕೆನಾ, ಈ ಎನರ್ಜಿಲಿದ್ದೀರಾ. ಅಂದರೆ ನೀವು ದೇವ್ರನ್ನೂ ನಂಬಿದ್ದೀರಾ, ಲೈಕ್ ಪೂಜೆ ಪುನಸ್ಕಾರನೂ ಮಾಡ್ತೀರಾ, ಹಾಗೆ ಹೆಲ್ಪ್ ಮಾಡೋ ಮನೋವೃತ್ತಿನೂ ಇದೆ, ಓಕೆನಾ. ಬ್ಯಾಲೆನ್ಸ್ ಮಾಡ್ತೀರಾ, ಹೆಲ್ಪ್ ಮಾಡೋ ಮನೋವೃತ್ತಿ ಇದೆ, ಹಾಗೆ ನೀವು ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದೀರಾ, ಓಕೆನಾ. ಜನಗಳಿಗೆ ಹೆಲ್ಪ್ ಮಾಡ್ತೀರಾ, ಓಕೆ, ಒಂದಷ್ಟು ಜನ. ಇದರಲ್ಲಿ ಇನ್ನೂ ಸ್ವಲ್ಪ ಜನ ತುಂಬ ಲೈಕ್ ತುಂಬ ಹಿಂಸೆ ಪಡ್ತಾ ಇರೋ ಥರ, ಅಥವಾ ತುಂಬ ಬೇಜಾರಲ್ಲಿದ್ದೀರಾ, ಲೈಕ್ ಬರೋ ಆಪರ್ಚುನಿಟಿನ ನೋಡ್ತಾ ಇಲ್ಲ ನೀವು. ಬರೀ ಕಳೆದು ಹೋಗಿರೋದನ್ನ, ಹಿಂದೆ ಆಗಿರೋ ಪ್ರಾಬ್ಲಮ್ ಅಥವಾ ನಿನ್ನೆ ಆಗಿರೋ ಬೇಜಾರಲ್ಲೇ ಇನ್ನೂ ಇದ್ದೀರಾ. ಅದು ತುಂಬ ಹಿಂಸೆ ಪಟ್ಕೊಂಡು ಹೊಸದನ್ನು ನೋಡೋ ಮನಸ್ಸೇ ಇಲ್ಲ, ಅಷ್ಟು ಬೇಜಾರಾಗಿಬಿಟ್ಟಿದ್ದೀರಾ. ಆ್ಯಕ್ಚುಲಿ ಒಂದು ಆಪರ್ಚುನಿಟಿ ಬರ್ತಾ ಇದೆ ನಿಮಗೆ ಹೊಸದಾಗಿ, ಆದರೆ ದೇವ್ರು ತೋರಿಸ್ತಾರೆ ಬೇರೆ ದಾರಿನ ಅಂತಂದ್ರೂ ಕೂಡ ನಿಮ್ಗಿನ್ನೂ ಹಳೇದ್ರ ಕಡೆನೇ ಗಮನ, ಅದನ್ನು ಬಿಡಬೇಕು. ಅದೇ ಹಳೆ ಕಡೆ ಗಮನನೇ ಜಾಸ್ತಿ ಇದೆ ನಿಮಗೆ, ತುಂಬ ಬೇಜಾರು ಇದರಲ್ಲಿ ಇದ್ದೀರಾ ಒಂದಷ್ಟು ಜನ. ಇದು ನೋಡಿ, ದ ಟವರ್ ಮೂಮೆಂಟ್. ಇದೇನು ಗೊತ್ತಾ, ಈ ಥರ ಏನಂತಂದರೆ ಮನುಷ್ಯರಿಗೆ ತುಂಬ ಸಲ ದೇವರು ಹಿಂಟ್ಸ್ ಕೊಡ್ತಾರೆ. ಅಂದರೆ ನಾವು ಮನುಷ್ಯರು ಅಂತಂದಾಗ ನಾವು ಹಿಂಟ್ಸ್ನ ಅರ್ಥ ಮಾಡ್ಕೋಬೇಕು. ಯಾವ ಥರ ಗೊತ್ತಾ, ಇವಾಗ ಎಲ್ಲೋ ಮನೆಯಿಂದ ಆಚೆ ಹೊರಡ್ತೀವಿ ಅಂದ್ಕೊಳ್ಳಿ, ಸಡನ್ನಾಗಿ ಮನೇಲಿರೋ ಮಗು ಇರ್ಬೋದು ಅಥವಾ ಆಳಕ್ಕೆ ಶುರು ಮಾಡಿಬಿಡ್ಬೋದು, ಓಕೆನಾ, ಬೇಡ ಅಂತ. ಆದರೆ ಏನು ಮಾಡ್ತೀವಿ, ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಕಡೆಗಾಣಿಸ್ತೀವಿ, ಅಂದರೆ ಅದನ್ನು ಗಮನಕ್ಕೆ ಮನ್ಸಿಗೆ ತೊಗೊಳೋದಿಲ್ಲ. ಅಯ್ಯೋ ಮಗು ಅಲ್ವಾ, ಅಳ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಮತ್ತು ಇನ್ನೊಂದೇನೋ ಒಂದು ದೇವರು ಯೂನಿವರ್ಸ್ ಹಿಂಟ್ ಕೊಡ್ತಾ ಇರುತ್ತೆ, ಬೇಡ ಮಾಡಬೇಡ, ತೊಂದರೆ ಆಗುತ್ತೆ ಅಂತ. ಆದರೆ ಕೇಳಲ್ಲ ಮನುಷ್ಯ ಬುದ್ಧಿ. ಆ ಥರ ಆಗಿ ಟವರ್ ಮೊಮೆಂಟ್ ಬಂದಿದೆ. ಅಂದರೆ ಸದ್ಯದಲ್ಲೇ ಏನು ಹೇಳೋದು, ಇದು ಟವರ್ ಮೂಮೆಂಟ್ ಅಂದರೆ ಈಗ ಈ ಥರ ನೋಡ್ತಾ ಇದ್ದೀರಲ್ವಾ, ಕಾಣುತ್ತಾ, ಹೇಗೆ ಬೀಳ್ತಾ ಇದ್ದಾರೆ ಅಂದರೆ ಬೇಸೇ ಸರಿಗಿಲ್ಲ. ಅಂದರೆ ನಿಮ್ಮ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಯಾವುದೇ ಪರಿಸ್ಥಿತಿಲಿದ್ದೀರಾ, ನಿಮಗೆ ಗೊತ್ತು ಯಾವ ಪರಿಸ್ಥಿತಿಲಿದ್ದೀರಾ ಅಂತ. ಯಾಕೆಂತಂದರೆ ನೀವು ಮಾಡಿರೋ ಕೆಲಸ ಧರ್ಮಕ್ಕೆ ವಿರುದ್ಧವಾಗಿ ಮಾಡಿದ್ದೀರಾ, ಅದಕ್ಕೇ ಬೇಸೇ ಸರಿಗಿಲ್ಲ ನೀವು ಮಾಡಿರೋ ಕೆಲಸದಲ್ಲಿ. ಅದರಲ್ಲಿ ಏನಾಗಿದೆ, ಬೀಳ್ತಾ ಇದ್ದೀರಾ. ಎಷ್ಟು ಅಂದರೆ ಈ ಥರ ಟವರ್ ಮೂಮೆಂಟ್ ಬರೋದು ಯಾವಾಗ ಗೊತ್ತಾ, ತುಂಬ ಸಲ ದೇವರು ಅಥವಾ ಯೂನಿವರ್ಸ್ ನಮಗೆ ಹೇಳ್ತಾನೆ ಇರ್ತಾರೆ, ಇಲ್ಲ ಇದು ಮಾಡக்கூಡ್ದು, ಹೀಗೆ ಹೋಗಬೇಕು, ದಾರಿ ತೋರಿಸ್ತಾ ಇರ್ತಾರೆ. ಬಟ್ ಮನುಷ್ಯ ಕೇಳಲ್ಲ, ನಂಬಲ್ಲ ಅದನ್ನೆಲ್ಲ, ಆಯಿತಾ. ನಾನು ಮಾಡೋದೇ ಸರಿ ಅಂತ ಅಂದ್ಕೊಂಡು ಮಾಡ್ತಾರೆ. ಅದ್ರ ಜೊತೆಗೆ ಇದೇನಾಗಿದೆ ಅಂತಂದರೆ, ತುಂಬ ನಿಮಗೆ ತಿಳಿದೇನೆ ಅಥವಾ ತಿಳಿದೋ ತುಂಬ ಜನಗಳಿಗೆ ಕೆಟ್ಟದ್ದು ಮಾಡಿದ್ದೀರಾ, ಅಥವಾ ಕೆಟ್ಟದ್ದು ಆಗಿದೆ. ಅಂದರೆ ನಿಮಗೆ ತಿಳಿದೋ ನೀವು ಮಾಡಿರೋ ಕೆಲಸದಿಂದ ಬೇರೆಯವ್ರಿಗೆ ತೊಂದರೆ ಆಗಿದೆ. ಮಾಡಬೇಕು ಅಂತಲೇ ಮಾಡಿದ್ದೀರಾ ಅಂತ ಹೇಳಲ್ಲ, ಅದೊಂದಿರ್ಬೋದು. ಅಥವಾ ಅಂತೂ ಇದರಿಂದ ಏನಾಗಿದೆ, ಇದು ಕರ್ಮದ ಕಾರ್ಡು ಕೂಡ, ಅಂದರೆ ಬ್ಯಾಲೆನ್ಸಿಂಗ್ ಕಾರ್ಡ್. ಇವಾಗೇನು ಗೊತ್ತಾ, ಇವಾಗ ಮನುಷ್ಯರು ಮಾಡೋ ಇದನ್ನು ಎಷ್ಟು ಒಂದೊಂದು ಸಲ ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂದರೆ ದೇವರು ಆ್ಯಕ್ಷನ್ ತೊಗೋಬೇಕಾಗತ್ತೆ. ಅಂದರೆ ಬುಡ ಸಮೇತ ಕಿತ್ತು ಬಿಸಾಕಬೇಕಾಗತ್ತೆ, ಆಯಿತಾ. ಅಂಥ ಸ್ಥಿತಿ ಬಂದಿದೆ ಒಂದಷ್ಟು ಜನಕ್ಕೆ. ಇವಾಗ ಏನಂದರೆ ಇದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮಾಡಿದ್ದುಣ್ಣೋ ಮಾರಾಯ, ಆಯಿತಾ. ಬೇಸೇ ಸರಿಗಿಲ್ಲ. ಅಂದರೆ ನಿಮ್ಮ ಥಾಟ್ಸ್ ಇರ್ಬೋದು, ನಿಮ್ಮ ಡೀಡ್ಸ್ ಇರ್ಬೋದು, ನಿಮ್ಮದು ಆ್ಯಕ್ಷನ್ ಇರ್ಬೋದು, ನೀವು ಯೋಚನೆ ಮಾಡೋ ರೀತಿ ಇರ್ಬೋದು, ಎಲ್ಲ ತಪ್ಪಿದೆ, ಆಯಿತಾ. ಒಂದಷ್ಟು ಜನಕ್ಕೆ, ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ಸೊ ಇದು ಏನೇನು ಎನರ್ಜಿ ಬರ್ತಾ ಇದೆ ನಾನು ಅದನ್ನು ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಅಂದರೆ ಈ ಥರ ಪೊಸಿಷನಲ್ಲಿ ಇರೋರ್ಗೆ ಏನು ಅಂತಂದರೆ, ಲೈಕ್ ದೇವರೇ ಇದು ಮೇಜರ್ ಕಾರ್ಡ್ ಆಗಿರೋದ್ರಿಂದ ದೇವರೇನೇ ಇಂಟರ್ಫಿಯರೆನ್ಸ್ ಇದು, ಆಯಿತಾ. ಬುಡ ಸಮೇತ ಕಿತ್ತು ಬಿಸಾಕ್ತಾ ಇದೆ. ಸೊ ತುಂಬ ಹಾರ್ಶ್ ಮೊಮೆಂಟು ಒಂದಷ್ಟು ಜನಕ್ಕೆ. ತುಂಬ ಅದೇನು ಹೇಳೋದು, ತುಂಬ ತೊಂದರೆಯಿಂದ
ಸ್ವಲ್ಪ ತೊಂದರೆ ಅನುಭವಿಸ್ಲೇಬೇಕಾಗತ್ತೆ. ಅರ್ಥ ಆಯ್ತಾ? ಇದೇನೆಂದರೆ ಇದು ಕಾರ್ಮಿಕ್ ಕಾರ್ಡ್ ಇದು ಕೂಡ. ಈಗ ಏನು ಮಾಡಿದ್ದೀವಿ ಅನುಭವಿಸ್ತಿದ್ದೀವಿ ಈಗ, ಆ ಥರ. ಸ್ವಲ್ಪ ಜನಕ್ಕಂತೂ ಬಹಳ ಕಷ್ಟದಲ್ಲಿದೆ. ಸೊ ಧೈರ್ಯವಾಗಿರಿ, ದೇವ್ರನ್ನ ನಂಬಿ. ಈ ಟೈಮೇನೆ ಧೈರ್ಯವಾಗಿರಬೇಕು, ದೇವ್ರನ್ನು ನಂಬಬೇಕು. ಈಗ ಮಾಡಿದ್ದೀವಿ ಕೆಟ್ಟದ್ದು ಅಂತ ಅಂದ್ಬಿಟ್ಟು ಮತ್ತೆ ಕೆಟ್ಟದ್ದು ಬೈಸಕ್ಕೆ ಹೋಗಬೇಡಿ, ಯೋಚನೆ ಮಾಡಬೇಡಿ. ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ಇದು ಟವರ್ ಮೂಮೆಂಟ್ ಅಂತಂದರೆ ಬಹಳ ಸೀರಿಯಸ್ ಕಾರ್ಡ್ ಇದು, ಆಯಿತಾ? ಇದು ಫಸ್ಟ್ ಗ್ರೂಪ್ನವ್ರಿಗೆ ಅದು ಫಸ್ಟೇ ಮಹಾತಾಯಿ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾರೆ, ಈ ಥರ ಮಾಡಿರೋರಿಗೆ ಕಿತ್ತು ಬಿಸಾಕಬೇಕಾಗತ್ತೆ, ಬುಡದ ಸಮೇತ ಕಿತ್ತು ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದಕ್ಕಾದರೂ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಯೋಚನೆ, ನಿಮ್ಮ ಥಾಟ್ಸ್, ನಿಮ್ಮ ಆ್ಯಕ್ಷನ್ಸ್ ಚೇಂಜ್ ಮಾಡ್ಕೊಳ್ಳಿ. ಇದೇನು ಅನ್ಲೈಕ್ಲಿ ಅಂತ ಬರ್ತಾ ಇದೆ. ಇನ್ನೊಂದು ಕಾರ್ಡ್ ತೆಗಿತೀನಿ ರೀ, ಗೊತ್ತಾಗುತ್ತೆ ಏನು ಅನ್ಲೈಕ್ಲಿ ಅಂತ. ಗೊತ್ತಿಲ್ಲ. ಓಹೋ, ಮತ್ತೆ ನೋ, ವೆರಿ ಅನ್ಲೈಕ್ಲಿ. ಇಲ್ಲ, ಇದೇ ಏನು ಗೊತ್ತಾ, ಈ ಕಾರ್ಡ್ಗೆ ಇದೇ ಇರಬೇಕು. ಇದಕ್ಕೇನೆ ಅನಿಸ್ತಾ ಇದೆ ನನಗೆ. ತುಂಬ ಹಾರ್ಶ್ ಟೈಮ್ ಫೇಸ್ ಮಾಡಬೇಕಾಗತ್ತೆ. ನಾ ಹೇಳಲ್ಲ ಅಂತ ಹೇಳ್ತಾ ಇದ್ದಾರೆ ದೇವರು. ಯಾತಕ್ಕೆ ಏನು ಅಂತಲೂ ನಾ ಹೇಳೋದಿಲ್ಲ. ಇಟ್ಸ್ ಅನ್ಲೈಕ್ಲಿ. ಇಟ್ಸ್ ಮಾಡಿರೋದು ಅವ್ರಿಗೆ ಗೊತ್ತು, ಯಾರಿಗೆ ತೊಂದರೆ ಮಾಡಿದ್ದಾರೆ. ಸೊ ಅವ್ರು ಅನುಭವಿಸ್ಕೋತಾರೆ ಅನ್ನೋ ಥರ ಇದೆ ಇದು, ಆಯಿತಾ? ಓ ಗಾಡ್, ಇದು ತುಂಬ ಸೀರಿಯಸ್ ಮೂಮೆಂಟ್. ಅದು ಟವರ್ ಕಾರ್ಡ್ ಬಂತು ಅಂದರೆ, ಸೊ ಆದಷ್ಟು ಗಾಯತ್ರಿ ದೇವಿ ಕಾರ್ಡ್ ಬಂದಿದೆ ನೋಡಿ. ಮಹಾತಾಯಿ ಕಾರ್ಡ್ ಇದು. ಮಹಾಲಕ್ಷ್ಮಿ ಕಾರ್ಡಲ್ಲಿ ಗಾಯತ್ರಿ ದೇವಿ ಅಂತ ಬರ್ತಿದೆ. ಡಿವೋಷನ್ ನೋಡಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಫಸ್ಟ್ ಕಾರ್ಡ್ನವ್ರಿಗೂ ಇರ್ಬೋದು, ಆಯಿತಾ? ನಾ ಹೇಳಿದೆ ಅವರು ದೇವ್ರನ್ನು ನಂಬಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಒಳ್ಳೆ ಕೆಲಸ ಅಂತೂ ಮಾಡ್ತಾ ಇದ್ದೀರಾ ಒಂದಷ್ಟು ಜನ, ಅರ್ಥ ಆಯ್ತಾ? ಸೊ ಇವ್ರಿಗೂ ಇರ್ಬೋದು, ಅಥವಾ ಇವ್ರು ತುಂಬ ಲೈಫಲ್ಲೇ ಬೇಜಾರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಆಯಿತಾ? ಇವರು ಥರ್ಡ್ ಸೆಟ್ ಪೀಪಲ್ ಅಂತೂ ಮಾಡಬಾರದು ಇನ್ನೂ ಮಾಡ್ತಾ ಇದ್ದಾರೆ. ಆವಾಗ ಏನಂದರೆ ತೋರಿಸ್ತಾರೆ, ದೇವರೇ ತೋರಿಸ್ತಾರೆ ಅವ್ರಿಗೆ ಯಾವ ಥರ ಹೊಡೆತ ಬೀಳುತ್ತೆ ಅಂತಂದರೆ ಲೈಫಲ್ಲಿ. ಸಾಕು ಅನಿಸ್ಬಿಡುತ್ತೆ. ನಿಜವಾಗ್ಲೂ ಹೇಳ್ತೀನಿ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಈ ಸ್ಥಿತಿಯಿಂದ, ಆಯಿತಾ? ಇದಕ್ಕೇನೆ ಇವ್ರುಗಳಿಗೇನೆ ಇರಬೇಕು. ಟವರ್ ಮೂಮೆಂಟ್ನವ್ರಿಗೇನೆ ಹೇಳ್ತಿರೋದು. ತುಂಬ ಅನ್ಲೈಕ್ಲಿ ಇದೆ ಲೈಫು ಸಿಚುಯೇಷನ್ನು. ನಾನು ಏನೂ ಹೇಳಲ್ಲ ಅಂತ ನೋ ಅಂತ ಬರ್ತಾಯಿದೆ ನೋಡಿ, ಆಯಿತಾ? ಅಂಥವ್ರಿಗೆ ಏನಂದರೆ ಗಾಯತ್ರಿ ದೇವಿ, ಗಾಯತ್ರಿ ಮಂತ್ರ ಗೊತ್ತಲ್ಲ, ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ, ಆಯಿತಾ? ಕೇಳಿ. ಇಲ್ಲಾಂದರೆ ಹೇಳೋಕ್ಕೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 5-10 ನಿಮಿಷನಾದರೂ ಗಾಯತ್ರಿ ಮಂತ್ರ ಹಾಕ್ಕೊಂಡು ಕೇಳಿಸ್ಕೊಳ್ಳಿ. ತುಂಬ ಒಳ್ಳೆಯದಾಗತ್ತೆ, ಆಯಿತಾ? ಇದು ಗಾಯತ್ರಿ ಮಂತ್ರ ಏನಂದರೆ ಮನುಷ್ಯನಿಗೂ ಮತ್ತು ದೇವ್ರಿಗೂ ಭಾಳ ಬೇಗ ಲಿಂಕ್ ಮಾಡಿಸುತ್ತೆ. ಅಂದರೆ ಏನದು, ಲಿಂಕ್ ಅನ್ನೋಕ್ಕಿಂತ ಲೈಕ್ ನಿಮ್ಮ ತೊಂದರೆಗಳೆಲ್ಲ ದೂರ ಆಗ್ತಾ ಹೋಗುತ್ತೆ ಬೇಗ, ಆಯಿತಾ? ದಯವಿಟ್ಟು ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ. ನಿಮ್ಮ ಕೆಟ್ಟ ಮನಸ್ಸಿರ್ಬೋದು, ಅಥವಾ ಕೆಟ್ಟ ಯೋಚನೆ, ಬೇರೆಯವ್ರಿಗೆ ಹಾರ್ಮ್ ಮಾಡೋ ಯೋಚನೆ, ಬೇರೆಯವ್ರಿಗೆ ತೊಂದರೆ ಮಾಡೋ ಯೋಚನೆಗಳು, ಅಥವಾ ಇದರಿಂದ ಎಲ್ಲ ಆಚೆ ಬರ್ತೀರಾ. ದಯವಿಟ್ಟು ಇದನ್ನು ಕೇಳಿ, ಗಾಯತ್ರಿ ಮಂತ್ರ ಕೇಳಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ, ಆಯಿತಾ? ದ 3 ಮ್ಯಾಜಿಕ್ಸ್ ನೋಡಿ, ಬಾಬಾ ಕಾರ್ಡಿದು, ಆಯಿತಾ? 3 ಮ್ಯಾಜಿಕ್ಸ್ ಅಂತಾರೆ. ಹ್ಯಾವ್ ಗುಡ್ ಥಾಟ್ಸ್, ಗುಡ್ ವರ್ಡ್ಸ್ ಆ್ಯಂಡ್ ಗುಡ್ ಡೀಡ್ಸ್ ಆ್ಯಸ್ ದೀಸ್ ವಿಲ್ ಕಮ್ ಬ್ಯಾಕ್ ಟು ಯು ಸೂನರ್ ಆರ್ ಲೇಟರ್ ಇನ್ ಲೈಫ್. ಓ ಮೈ ಗಾಡ್, ಇಲ್ಲಿ ನೋಡಿ ಏನು ಗೊತ್ತಾಯಿತು, ನಾವು ಒಂದೊಂದು ಸಲ ಏನು ಮೇಲ್ನೋಟದಲ್ಲಿ ತುಂಬ ಒಳ್ಳೆ ಮನುಷ್ಯರ ಥರ ಇರ್ತೀವಿ. ನಮ್ಮ ಹೃದಯದಲ್ಲಿ ಏನು ಅಡಗಿದೆ ಗೊತ್ತಾಗೋದಿಲ್ಲ. ಬರೀ ಕೆಟ್ಟದ್ದು ಬಯಸ್ತಾ ಇರ್ತೀವಿ. ಅವ್ರು ಹಾಳಾಗಲಿ, ಅದಾಗಲಿ, ಇದಾಗಲಿ, ಏನೂ ಒಳ್ಳೇದಿರೋದಿಲ್ಲ. ಆದರೆ ಮೇಲೆ ಸಿಕ್ಕಿದಾಗ ಮಾತ್ರ ತುಂಬ ಚೆನ್ನಾಗಿ ಮಾತಾಡಿ ಇದು ಮಾಡ್ತೀವಿ. ಆದರೆ ಇದೆಲ್ಲ ನಾವು ಮನಸ್ಸಲ್ಲಿ ಏನಿದೆ, ನಾವು ಯೋಚನೆ ಮಾಡೋಕ್ಕೆ ಮುಂಚೆ ದೇವ್ರಿಗೆ ಗೊತ್ತಾಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾವೇನು ಮಾಡ್ತೀವಿ ಒಂದೊಂದು ಸ್ಟೆಪ್ಪು ದೇವ್ರಿಗೆ ಗೊತ್ತಾಗುತ್ತೆ. ಇದು ನಿಜವಾಗ್ಲೂ ಸೀರಿಯಸ್ ಕಾರ್ಡ್ ಇದು. ಅಂದರೆ ಯಾರೋ ತುಂಬ ಆಟಾಡ್ತಾ ಇದ್ದಾರೆ ಒಬ್ಬರು ಲೈಫಲ್ಲಿ ಇರ್ಬೋದು, ಎಲ್ಲರೂ ಇರ್ಬೋದು ಇದು ಪರಿಸ್ಥಿತಿ, ಆಯಿತಾ? ನೀವು ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ತಾ ಇರೋದು ಇದು ಗ್ರೂಪ್ ಒಂದಷ್ಟು ಜನಕ್ಕೆ. ಸಾರಿ, ಎಲ್ರಿಗೂ ಅಂತ ಅಂದ್ಕೋಬೇಡಿ, ಒಂದಷ್ಟು ಜನ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದರೆ ಮೇಲ್ನೋಟದಲ್ಲಿ ಒಂಥರ, ಇನ್ನೊಂದು
ಮಾತಾಡೋದು ಒಂದು, ಯೋಚನೆ ಇನ್ನೊಂದಿರುತ್ತೆ. ಮಾಡೋ ಕೆಲಸ ನೋಡಿದ್ರೆ ನೆಕ್ಸ್ಟು ಇದೇ ಎಫೆಕ್ಟ್ ಆಗೋದು ಅವ್ರಿಗೆ. ಅಂದರೆ ಹುಷಾರು, ದೇವ್ರು ನೋಡ್ತಾ ಇದ್ದಾರೆ, ನೀವೇನು ಯೋಚನೆ ಮಾಡ್ತೀರಾ ದೇವ್ರಿಗೆ ಗೊತ್ತು. ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ, ಓಡ್ತಾ ಇದೆ, ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀರಾ, ಯಾರಿಗೆ ತೊಂದರೆ ಮಾಡಬೇಕು ಅಂತಿದ್ದೀರಾ, ಎಲ್ಲ ದೇವ್ರಿಗೆ ಗೊತ್ತು. ದಯವಿಟ್ಟು ಮಾಡಬೇಡಿ. ಇದೇ ಕರ್ಮದ ಕಾರ್ಡು, ಕಾರ್ಮಿಕ್. ನೀವು ಏನು ಮಾಡ್ತೀರಾ, ನಾನು ಹೇಳಿದೆ ನೋಡು, ಕಾರ್ಮಿಕ್ ಕಾರ್ಡ್ ಅಂದೆ ನೋಡಿ ಇಲ್ಲಿ, ವಾಟ್ ಯು ಡೂ ಆ್ಯಸ್ ದೀಸ್ ವಿಲ್ ಕಮ್ ಬ್ಯಾಕ್ ಟು ಯು ಸೂನರ್ ಆರ್ ಲೇಟರ್ ಇನ್ ಲೈಫ್. ಆ ಮೊಮೆಂಟ್ ಬಂದಿದೆ, ಇವಾಗ ಬಂದಿದೆ ಅಂತಲೇ ಹೇಳ್ತಾ ಇರೋದಮ್ಮ. ಆಯಿತಾ? ಸೂನರ್ ಆರ್ ಲೇಟ್ರ್ ಬರುತ್ತೆ ಅಲ್ಲ, ಈಗಾಗಲೇ ಬಂದಿದೆ. ಇವರು ಅನುಭವಿಸ್ತಾರೆ ನೆಕ್ಸ್ಟು. ಅದು ಈಗಿಲ್ಲ ಅಂದರೆ ಸದ್ಯದಲ್ಲೇ ಇದೆ ತೊಂದರೆ. ಆಯಿತಾ? ಸೊ ಫಸ್ಟ್ ಥಿಂಗ್ ನಾನು ಹೇಳೋದು, ಮನಸ್ಸನ್ನ ಸ್ವಚ್ಛವಾಗಿಟ್ಕೊಳ್ಳಿ. ಗಾಯತ್ರಿ ಮಂತ್ರ ಹೇಳ್ತೀರಾ ನೀವು ಅಂತಂದರೆ ದಯವಿಟ್ಟು ಈ ಥರ ಕೆಲಸಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದೇನಾದ್ರು ಈಗಲೂ ನೀವು ಚೇಂಜ್ ಮಾಡ್ಕೊಳ್ಳಿಲ್ಲ ನಿಮ್ಮ ನಿಮ್ಮ ನಡವಳಿಕೆನ ಅಂತಂದರೆ ದೇವ್ರಿಗೆ ಗೊತ್ತು ಏನು ಮಾಡಬೇಕು ಅಂತ. ನೀವು ನಿಜವಾಗ್ಲೂ ಹೇಳ್ತೀನಿ, ದಮ್ಮಯ್ಯ ಅಂದರೂ ಬಿಡೋಕ್ಕಾಗಲ್ಲ. ಕರ್ಮದ್ದು ಇದು ಏನೋ ಅಕೌಂಟ್ ಕ್ಲೋಸ್ ಆಗೋವರೆಗೂ ಬಿಡೋದಿಲ್ಲ ನಿಮ್ಮನ್ನು. ಬೇರೆ ಕಡೆನಾದರೂ ಏನು ಅಂತಂದರೆ ಆಯಿತು ನಾನು ಇಲ್ಲಿಂದ ಓಡೋಟೋಗ್ತೀನಿ ಅಂತನೋ ಅಥವಾ ಇನ್ನೇನೋ ಮಾಡ್ತೀನಿ ಅಂತ ಯೋಚನೆ ಮಾಡ್ಬೋದು. ಬಟ್ ಇದು ಯಾವ ಥರ ಸಿಚುಯೇಷನ್ ಸಿಕ್ಬಿಡುತ್ತೆ ಅಂದರೆ ನೀವು ಏನು ಮಾಡೋ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ, ಇರೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ದಯವಿಟ್ಟು ಸೂನರ್ ಆರ್ ಲೇಟ್ರ್ ಅಂತ ಅಂದಿದೆ ಆಗ್ಲೇನೆ. ಸೊ ಇದು ಕಾರ್ಡು ಇದು ಬಂದಿರೋದ್ರಿಂದ ಸಾಕು, ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಪ್ರವೃತ್ತಿ ಚೇಂಜ್ ಮಾಡ್ಕೊಳ್ಳಿ. ನೀವೇನು ಮನಸ್ಸಲ್ಲಿದೆ ಕಿತ್ತು ಬಿಸಾಕಿ, ನೆಗೆಟಿವಿಟಿ ಕಿತ್ತು ಬಿಸಾಕಿ. ಈಗಲೂ ಟೈಮ್ ಇದೆ ಅಂತಲೇ ಅಮ್ಮ ಹೇಳ್ತಾ ಇರೋದು. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ. ಜನಕ್ಕೆ ಒಳ್ಳೇದು ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ, ಕೆಟ್ಟದ್ದು ಯೋಚನೆ ಮಾಡಬೇಡಿ. ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನೋಡಿ. ಏನು ಅನ್ಲೈಕ್ಲಿ ನೋ, ಇದೆಷ್ಟು ಕಾರ್ಡು ಇದು ಗ್ರೂಪ್ 1, ಇದು 3rd ಕೇಸ್ನವ್ರಿಗೇನೇನೆ ಇದು. ಆಯಿತಾ? ಇಷ್ಟ್ರ ಮೇಲೆ ನಾನು ಇನ್ನೇನು ಹೇಳಲಿ. ಹೋಗೋ ನೋಡಿ, ಪಾಸಿಟಿವಿಟಿ ಇನ್ವೈಟ್ಸ್ ಮಿರಕಲ್ಸ್ ಇನ್ ಟು ಯುವರ್ ಲೈಫ್. ನೋಡಿ ಬಾಬಾ ಅವ್ರದ್ದು ಕಾರ್ಡ್ ಇದು, ಗೋಲ್ಡನ್ ಕಾರ್ಡು. ಇಲ್ಲ, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇನ್ನೂ ಟೈಮ್ ಇದೆ, ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಪ್ರವೃತ್ತಿನ ಚೇಂಜ್ ಮಾಡ್ಕೊಳ್ಳದೆ ಇದೇ ಥರ ಹಿಂಗೆ ಇರ್ತೀನಿ, ನಂಗೆ ಇಷ್ಟ ಬಂದಂಗೆ ಮಾಡ್ತೀನಿ, ಇಷ್ಟ ಬಂದವರು ಕೆಟ್ಟದ್ದು ಮಾಡ್ತೀನಿ, ಇಷ್ಟ ಬಂದವ್ರನ್ನ ಗೋಳಾಡಿಸ್ತೀನಿ ಮಾಡ್ತೀನಿ ಅಂದರೆ ಕರ್ಮ ನಿಮ್ಮನ್ನು ಬಿಡೋದಿಲ್ಲ. ಅದು ಗೋಳಾಡ್ಸೋಕ್ಕೆ ಶುರು ಮಾಡಿದ್ರೆ ನೀವು ತಡ್ಕೊಳಕ್ಕಾಗಲ್ಲ. ನಿಮಗೆ ಹೇಳಿದ್ದೀನಿ, ಖಂಡಿತ ತಡ್ಕೊಳಕ್ಕಾಗಲ್ಲ. ಬಾಬಾ ನೋಡಿದಾರಾಗಲೇ, ಅಮ್ಮ ಹೇಳಾಯಿತು. ಆಯಿತಾ? ಈಗ ನೋಡಿ, ಇದು ಬರ್ತಾ ಇದೆ ಮತ್ತೆ ಇನ್ನೊಂದು ಬಾಬಾ ಕಾರ್ಡಲ್ಲಿ, ಪಾಸಿಟಿವಿಟಿ ಇನ್ವೈಟ್ಸ್ ಮಿರಕಲ್ಸ್ ಇನ್ ಟು ಯುವರ್ ಲೈಫ್ ಅಂತಿದೆ. ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಮನಸ್ಸನ್ನ. ಇನ್ನೂ ಇಲ್ಲ ಅಂತ ಹಾಗೇ ಇರ್ತೀನಿ ಅಂತಂದರೆ ನೀವು ಅನುಭವಿಸ್ಕೋತೀರ ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಮೋಸ್ಟ್ಲಿ ನೀವು ಗಾಯತ್ರಿ ಮಂತ್ರ ಹೇಳ್ಕೊತೀರಾ ಅಂತ ಅನಿಸುತ್ತೆ ನನಗೆ ತುಂಬ. ಕೆಟ್ಟ ಇದರಲ್ಲಿ ಯೋಚನೆ ಬಿಟ್ಟುಬಿಡಿ ಅಷ್ಟೇಪ್ಪ. ಇದು ಗ್ರೂಪ್ 1 ಆಯಿತು. ಓಕೆ, ಗ್ರೂಪ್ 2 ನೋಡೋಣ ಇವಾಗ. ಥ್ಯಾಂಕ್ ಯು ಗ್ರೂಪ್ 1. ಗ್ರೂಪ್ 2. ಗ್ರೂಪ್ 2 ಈಗ ಇನ್ನೊಂದು ಡೌನ್ಲೋಡ್ ಆಗ್ತದೆ ಮೆಸೇಜ್. ಏನು ಅಂತಂದರೆ ಗ್ರೂಪ್ 1 ಅದೇ ಹೇಳಿದ್ನಲ್ಲ, ಟವರ್ ಮೂಮೆಂಟ್ ಅಂತ. ಸೊ ಮೋಸ್ಟ್ಲಿ ಅವರು ಈ ಕೆಟ್ಟ ಇದು ಅಂತ ಏನೋ ಈ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಈ ಸ್ಪೆಲ್ಸ್ ಮಾಡೋದು ಈ ಥರ ಇದರಲ್ಲೂ ಹೋಗಿದ್ದಾರೆ ಅಂತ ಬೇಡ, ಮಾಡಬೇಡಿ. ಆಯಿತಾ? ಖಂಡಿತ ಚೇಂಜ್ ಮಾಡ್ಕೊಳ್ಳಿ, ಮಾಡಬೇಡಿ ಅಷ್ಟೇ ಹೇಳ್ತಾ ಇರೋದು. ಅದು ನಾನಲ್ಲ, ಅಮ್ಮ ಹೇಳ್ತಾ ಇರೋದು. ನೋಡಿದ್ದಾರೆ ನೀವೇನೋ ಈ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಇದರಲ್ಲಿ ಏನೋ ಹೋಗಿದ್ದಾರೆ ಅಂತ. ಏನದು ಮಾಟ ಮಂತ್ರ ಆ ಥರ ಸಿಚುಯೇಷನಲ್ಲಿದ್ದು ಏನೋ ಇದ್ರೂ ಇರ್ಬೋದು. ಸೊ
ಬೇಡ, ಚೇಂಜ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿರಿ. ಗಾಯತ್ರಿ ಮಂತ್ರ ಎಲ್ಲ ಹೇಳ್ಕೊತೀರಾ, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಓಕೆ, ಗ್ರೂಪ್ 2. ಗ್ರೂಪ್ 2 ಗ್ರೂಪ್ 2 ಓಕೆ. God, Goddess, Angels, Group 2. Group 2. Group 2. Group 2. Group 2. Okay. ಓಕೆ. ಓಕೆ, ಸ್ವಲ್ಪ ಜನ ನೋಡಿ, ವೆರಿ ಜಾಯ್ಫುಲ್ ಸ್ಟೇಜಲ್ಲಿದ್ದೀರಾ. ಓಕೆನಾ? ಚೆನ್ನಾಗಿ ಮೇ ಬಿ ಹೌಸ್ ಮೇಕರೇ ಇರ್ಬೋದು, ಅಥವಾ ಯು ಆರ್ ವರ್ಕಿಂಗ್ ಲೈಫಲ್ಲಿರ್ಬೋದು, ಆ್ಯಂಡ್ ಪೆಟ್ಸ್ ಇದ್ದರೂ ಇರ್ಬೋದು. ಓಕೆನಾ? ಆ್ಯಂಡ್ ದುಡ್ಡಂತೂ ಬೇಕಾದಾಗಿದೆ, ನೋ ಪ್ರಾಬ್ಲಮ್. ಒಂಥರ ಜಾಯ್ಫುಲ್ ಲೈಫ್ ಆ್ಯಂಡ್ ಪಾಶ್ ಲೈಫ್ ಅಂತ ಹೇಳ್ಬೋದು. ವೆರಿ ಪಾಶ್ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ಹ್ಯಾಪಿ ಲೈಫ್ ಒಂದಷ್ಟು ಜನ. ಓಕೆನಾ? ಎಲ್ಲ ಥರದಲ್ಲೂ ಸೆಕ್ಯೂರ್ಡ್ ಆಗಿದ್ದೀರಾ. ಅಮ್ಮ ನೋಡ್ತಾ ಇದ್ದಾರೆ. ಸೊ ನಿಮ್ಗಳಿಗೆ ಹೇಳ್ತಾ ಇದ್ದಾರೆ ಅಮ್ಮ, ಲೈಕ್ ಸೆಕ್ಯೂರ್ಡ್ ಆಗಿದ್ದೀರಾ, ಸೊ ಎವ್ರಿಥಿಂಗ್ ಈಸ್ ಫೈನ್. ಓಕೆನಾ ಅಂತ. ಇನ್ನೊಂದಷ್ಟರಲ್ಲಿ ಇದು ದಿಸ್ ಈಸ್ ಲೈಕ್ ಓಕೆ, ಸ್ವಲ್ಪ ಇವರು ಓಕೆ ಸೀನಿಯರ್ ಪೊಸಿಷನಲ್ಲಿದ್ದೀರಾ. ಓಕೆನಾ? ಇಟ್ಸ್ ಅಬೋವ್ ಓಕೆ ಯಾ ಇಟ್ಸ್ ಅಬೋವ್ 50 ಅಂತಾರ. ಅಂದರೆ ಈವನ್ ಹೆಂಗಲ್ಲಿನೂ ಒಂಥರ ಹೈ ಪೊಸಿಷನಲ್ಲಿ ಇದ್ದೀರಾ. ಓಕೆನಾ? ವೆರಿ ಹೈ ಪೊಸಿಷನ್. ಆ್ಯಂಡ್ ತುಂಬ ಕೆಲಸದಲ್ಲಿ ತುಂಬ ಅಚ್ಚುಕಟ್ಟು, ವೆರಿ ಹಾರ್ಡ್ ವರ್ಕಿಂಗ್, ಆ್ಯಂಡ್ ಮಾಡಿರೋದ್ರಿಂದ ಈ ಪೊಸಿಷನಲ್ಲಿ ಇದ್ದೀರಾ ಇವಾಗ. ಓಕೆನಾ? ಆ್ಯಂಡ್ ಯಾ ಸ್ವಲ್ಪ ಡಾರ್ಕ್ ಸೈಡ್ ಇದ್ದರೂ ಇರ್ಬೋದು, ಲೈಕ್ ಸ್ವಲ್ಪ ಹೈಡಿಂಗ್ ಅಥವಾ ಕೋಪ ಬರೋದಿರ್ಬೋದು ಸಡನ್ನಾಗಿ, ಆ ಥರ ಪೊಸಿಷನಲ್ಲಿ ಇರ್ಬೋದು. ಓಕೆ. ಓಕೆನಾ? ಇದು ಒಂದಷ್ಟು ಜನದ್ದು ಏನಂದರೆ, ನೀವು ಡಿಸಿಷನ್ ತಗೊಳ್ಳೋ ಸ್ಥಿತಿಲೇ ಇಲ್ಲ ಇವಾಗ, ಆ ಥರ ಆಗಿಬಿಟ್ಟಿದ್ದೀರಾ. ನೀವು ಏನಂತಂದರೆ ಎರಡು ಥಾಟ್ಸ್ ಇದೆ ನಿಮ್ಮಲ್ಲಿ. ಓಕೆನಾ? ಏನು ಮಾಡಬೇಕು ಅಂತ, ಬಟ್ ಬರೀ ಯೋಚನೆಯಿಂದನೇ ತಲೆ ಕೆಡಿಸ್ಕೊಂಬಿಟ್ಟಿದ್ದೀರಾ, ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಬಿಟ್ಟಿದ್ದೀರಾ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಅಂದರೆ ಮೂನ್ ಇದೆ ನೋಡಿ, ವಾಟರ್ ಇದೆ ಹಿಂದ್ಗಡೆ, ಫುಲ್ ಟರ್ಬ್ಯುಲೆನ್ಸ್, ಒಂಥರ ತುಂಬ ಟರ್ಬ್ಯುಲೆನ್ಸು. ಸೊ ನಿಮ್ಮ ಮೈಂಡಲ್ಲಿ ಎಷ್ಟು ಟರ್ಬ್ಯುಲೆನ್ಸ್ ಇದೆ ಅಂತಂದರೆ, ಏನಪ್ಪ ಇದು ಈ ಥರ ಆಗೋಯ್ತಲ್ಲ ಅಂತ ಬೇಜಾರಾಗ್ಬಿಟ್ಟಿದ್ದೀರಾ. ಬೇಜಾರು ಅನ್ನೋಕ್ಕಿಂತ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಅದನ್ನು ಅಷ್ಟೊಂದು ಓವರ್ ಥಿಂಕ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ ನೋಡಿ, ಅದೇ ಬಾಬಾ ಕಾರ್ಡ್ ಇದು. ಲಿವ್ ಇನ್ ಪ್ರೆಸೆಂಟ್, ಟುಮಾರೋ ಇಸ್ ಅ ಮಿತ್, ಇಟ್ಸ್ ಆಲ್ವೇಸ್ ಟುಡೇ. ಇದೆ, ಇವ್ರಿಗೆ ಇರಬೇಕು ಮೋಸ್ಟ್ ಪ್ರಾಬಬ್ಲಿ. ಇವತ್ತು ಬದುಕಿ, ಇವತ್ತು ಜೀವನ ನೋಡಿ ಹೇಗಿದೆ ಅಂತ, ಇವತ್ತು ಎಂಜಾಯ್ ಮಾಡು. ನೆಕ್ಸ್ಟ್ ಮೊಮೆಂಟ್ ಏನು ಅಂತ ಗೊತ್ತಿಲ್ಲ.
ಇಟ್ಸ್ ಆಲ್ವೇಸ್ ಟುಡೇ. ಇವತ್ತು ಹೆಂಗಿರ್ತೀವಿ, ಏನು ಮಾಡ್ತೀವಿ ಅಷ್ಟೇ. ಟುಮಾರೋ ಈಸ್ ಅ ಮಿತ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಬಾಬಾ ಕರಡಿಸು. ನಾಳೆ ಅಲ್ಲ, ನೆಕ್ಸ್ಟ್ ಮೊಮೆಂಟ್ ಏನು ಅನ್ನೋದೇ ನಮಗೆ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಖುಷಿಯಾಗಿರಿ. ಇವತ್ತಿನ ದಿನದಲ್ಲಿ ಒಂದು ಥ್ಯಾಂಕ್ಸ್ ಹೇಳಿ ದೇವ್ರಿಗೆ. ನಾನು ಹೇಳೋದು ಇವಾಗೇನು ಗೊತ್ತಾ, ಈಗ ಏನೋ ಯೋಚನೆ ಮಾಡಿಕೊಂಡು ಇಲ್ಲದ್ದು ಒಂದೊಂದ್ಸಲ ಏನಾಗ್ಬಿಡುತ್ತೆ ಗೊತ್ತಾ, ನಾವು ಇಲ್ಲದೇ ಇರೋ ಯೋಚನೆ ಎಷ್ಟರ ಮಟ್ಟಿಗೆ ಮಾಡ್ತೀವಿ ಅಂತಂದರೆ ಅದು ಇರೋದೇ ಇಲ್ಲ. ಅದೊಂಥರ ಭಯ ತುಂಬ್ಕೊಳಕ್ಕೆ ಶುರು ಆಗಿಬಿಡುತ್ತೆ ಮನಸ್ಸಿಂದ, ಆಯಿತಾ. ಅದನ್ನು ಬಿಟ್ಟುಬಿಡಿ, ಏನು ಯೋಚನೆ ಮಾಡಿಬಿಡಿ, ದೇವ್ರ ಕಡೆ ಗಮನ ಕೊಡಿ, ದೇವ್ರ ಮೇಲೆ ಭಾರ ಹಾಕಿ ಆರಾಮಾಗಿರಿ. ನಾಳೆದು ಯೋಚನೆ ಬಿಡಿ. ಇವತ್ತು ಖುಷಿಯಾಗಿರಿ. ನಾಳೆಗೆ ನೆನ್ನೆಗೆ ಇವತ್ತಿಂದು ಆ್ಯಕ್ಚುಲಾಗಿ ಅಂತ ಹೇಳ್ತಿದ್ದಾರೆ ಬಾಬಾ. ಓಕೆನಾ. ಇಲ್ಲಿ ನೋಡಿ ಮತ್ತೆ ಇದೆ ಇವ್ರಿಗೇನೇನೆ ಇದುವೆ. ಲೈಫ್ ಈಸ್ ಅಬೌಟ್ ಫೈಂಡಿಂಗ್ ಬ್ಯಾಲೆನ್ಸ್ ಇನ್ ದ ಮಿಡ್ಸ್ಟ್ ಆಫ್ ಕೆಯಾಸ್. ಏನು ಹೇಳಿಲ್ವಾ, ಫುಲ್ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡಿ ಏನೇನೋ, ಅಯ್ಯೋ ಹಿಂಗಾದರೆ ಹಾಗಾಗತ್ತೆ ಹೀಗಾಗತ್ತೆ ಅಂದ್ಕೊಂಡು ಬರೀ ಯೋಚನೆಯಲ್ಲೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಾ. ಏನೂ ಆಗೋದಿಲ್ಲ. ಈ ಕೆಯಾಸಿಂದ ಆಚೆ ಬನ್ನಿ. ಯೋಚನೆಯಿಂದ ಫಸ್ಟ್ ಆಚೆ ಬನ್ನಿ. ನಾಳೆದೆಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತೇನಿದೆ ಇವತ್ತಿಂದಷ್ಟೇ ಖುಷಿಯಾಗಿರೋದು ಕಲ್ತ್ಕೊಳ್ಳಿ ಅಂತ. ಓಕೆನಾ. ಏಂಜಲ್ ಕಾರ್ಡು ಗೆಟ್ ಮೋರ್ ಇನ್ಫಾರ್ಮೇಷನ್. ನೋಡು, ಅದೇ ಏನೋ ಆಗಿರುತ್ತೆ ಮೋಸ್ಟ್ ಪ್ರಾಬಬ್ಲಿ. ಓಕೆನಾ. ಇದು ಯಾವ ಥರ ಸಿಚುಯೇಷನ್ ಅಂತಂದರೆ, ಏನೋ ಆಗಿದೆ ಪ್ರಾಬ್ಲಮ್ಮು. ಓಕೆನಾ. ಅವದೇನು ಅಂತಂದರೆ ನೀವೇ ಮನಸ್ಸಿಂದ ಏನೇನೋ ಕ್ಯಾಲ್ಕುಲೇಷನ್ ಮಾಡ್ಕೋತಾ ಇದ್ದೀರಾ. ಮಾಡಬೇಡಿ. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಇದಾಗಿ ನಿಮ್ಮ ಕಡೆ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ಯೋಚನೆ ಮಾಡಬೇಡ, ಇವತ್ತಿಂದ ಏನಿದೆ ಖುಷಿಯಾಗಿರೋದು ಕಲ್ತ್ಕೊ, ನಾಳೆ ನಾನಿದ್ದೀನಿ ನೋಡ್ಕೋತೀನಿ ಅಂತಾರೆ. ಆಮೇಲೆ ಗೆಟ್ ಮೋರ್ ಇನ್ಫಾರ್ಮೇಷನ್. ನೀನೇ ಮನಸ್ಸಿಂದ ಏನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ಬೇಕಂದರೆ ಮಾತಾಡಿ ಯಾರ ಹತ್ರನಾದರೂ, ಆಯಿತಾ. ಗೆಟ್ ಮೋರ್ ಇನ್ಫಾರ್ಮೇಷನ್. ಈಗ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಎಲ್ಲಿದು ಏನು ಯೋಚನೆ ಆಗಿದೆ ಗೊತ್ತಿಲ್ಲ, ಇನ್ಫಾರ್ಮೇಷನ್ ತೊಗೊಳ್ಳಿ. ಓಕೆನಾ. ಇನ್ನೊಂದಷ್ಟು ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಕ್ಲಿಯರ್ ಆಗುತ್ತೆ ಏನು ಅಂತ. ಟೆನ್ಷನ್ ಆಗಬೇಡಿ, ಇಲ್ಲದ ಯೋಚನೆ ಮಾಡ್ಕೋಬೇಡಿ, ಕೆಯಾಸ್ ಕ್ರಿಯೇಟ್ ಮಾಡ್ಕೋಬೇಡಿ. ಬ್ಯಾಲೆನ್ಸಾಗಿ ಇಟ್ಕೊಳ್ಳಿ ಲೈಫ್ನ. ಬರೀ ನೆಗೆಟಿವ್ ಯೋಚನೆ ಮಾಡಬೇಡಿ, ಪಾಸಿಟಿವ್ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿ, ಇದು ಮಹಾತಾಯಿ ಮಹಾಲಕ್ಷ್ಮಿದು ಗಾಡ್ ಆಫ್ ವಾರ್ ಆ್ಯಂಡ್ ಜಸ್ಟಿಸ್. ನೋಡಿ, ನೀವೇನು ಯೋಚನೆ ಮಾಡಿದ್ದೀರಾ ಮೋಸ್ಟ್ಲಿ ಇವ್ರಿಗೇನೆ ಜಸ್ಟಿಸ್ ಸಿಗುತ್ತೆ. ನಿಮ್ಗೆ ಏನು ತೊಂದರೆ ಆಗಿದೆ, ನಿಮ್ದೇನು ಮಾನಸಿಕವಾಗಿ ನೀವು ಏನು ವಾರ್ ನಡೆಸ್ತಾ ಇದ್ದೀರಾ, ನೀವು ಮಾನಸಿಕವಾಗಿ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಹೆಲ್ತ್ ಹಾಳು ಮಾಡ್ಕೋಬೇಡಿ. ನೀವು ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ನೋಡಿ ಹೆಲ್ತ್ ಹಾಳಾಗ್ಬಿಡುತ್ತೆ ರೀ. ಅದಕ್ಕೇ ಹೇಳ್ತಿದ್ದಾರೆ ವಾರ್ ಆ್ಯಂಡ್ ಜಸ್ಟಿಸ್ ವಿಲ್ ಬಿ ಗಿವನ್. ಯೋಚನೆ ಮಾಡಬೇಡಿ, ದೇವರಿದ್ದಾರೆ. ಮಹಾತಾಯಿ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾರಲ್ವಾ, ನಾನಿದ್ದೀನಿ, ಡೋಂಟ್ ವರಿ ಅಂತಿದ್ದಾರೆ. ನಂಬೇಕಪ್ಪ ನೀವು ಅಷ್ಟೇನೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಓಕೆನಾ. ಓಕೆ, ದಿಸ್ ಇಸ್ ಫಾರ್ ಗ್ರೂಪ್ 2. ಥ್ಯಾಂಕ್ ಯು. ಗ್ರೂಪ್ 3 ನೋಡೋಣ ಈಗ. ಗ್ರೂಪ್ 3. Group 3. ಓಕೆ, 3 ಕಾರ್ಡ್ ಬಿತ್ತು. ಇದೆ. ಓಹೋ, 4. ಓ ಫೈನ್. ಇದೆ, ಇಡ್ತೀನಿ ಬಿಡಿ 4. ಓಕೆ, ಗ್ರೂಪ್ 3ನವರು ಅಮ್ಮ ಹೇಳ್ತಾ ಇದ್ದಾರೆ, ಮಹಾಲಕ್ಷ್ಮಿಯವರು, ಮಹಾತಾಯಿ. ಓಕೆ, ಫಸ್ಟು ದ ಎಂಪ್ರೆಸ್. ಓಕೆನಾ. ಇವ್ರೇನಂದರೆ ಓಕೆ, ಸೇಮ್ ಇವ್ರು ಹೆಂಗೆ ಅಂತಂದರೆ ಲೈಕ್ ವೆರಿ ಮೆಚ್ಯೂರ್ಡ್ ಲೇಡಿ, ನರ್ಚರಿಂಗ್ ಲೇಡಿ. ಮಕ್ಕಳು ಇದು ಅಂತಂದರೆ ಮೇ ಬಿ ಯುವರ್ ಪ್ರೆಗ್ನೆಂಟ್ ಕೂಡ ಇರ್ಬೋದು ಇವಾಗ. ಆ್ಯಂಡ್ ವೆರಿ ವೆರಿ ಕ್ಯಾಲ್ಕುಲೇಟಿವ್, ವೆರಿ ದುಡ್ಡು ಕಾಸು ವಿಚಾರದಲ್ಲೂ ಇದಾಗಿದ್ದಾರೆ. ವರ್ಕ್ ಮಾಡ್ತಾನೂ ಇರ್ಬೋದು. ಆ್ಯಂಡ್ ನೋಡಿದ್ರಲ್ವಾ
ಕೂತಿರೋ ಇದು ನೋಡಿ, ಕೂತ್ಕೊಂಡು ಮೇ ಬಿ ವರ್ಕ್ ಫ್ರಮ್ ಹೋಮ್ ಪೊಸಿಷನ್ನು ಇರ್ಬೋದು, ಗೊತ್ತಿಲ್ಲ, ಇಫ್ ಯು ಆರ್ ವರ್ಕಿಂಗ್. ಬಟ್ ನರ್ಚರಿಂಗ್ ಅಂತ ಬಂದಿದೆ, ಸೊ ಇಟ್ಸ್ ಫಾರ್ you have conceived and it's related to baby, or you are extending your family, okay na, and yeah. Very soft spoken, okay na, okay. ಸೊ ಇವರು ಒಂದಿದೆ. ಸೆಕೆಂಡ್ ಸೆಟ್ ಆಫ್ ಪೀಪಲ್ ಯಾರು ಅಂತಂದರೆ, ನಿಮಗೆ ಜಡ್ಜ್ಮೆಂಟ್ ಸಿಗುತ್ತೆ. ಏನೋ ತುಂಬ ಇದು ಏನೋ ನೀವು ಮಾಡಿರೋ ಏನು ಇದು ಕೆಲಸನೇ ಇರ್ಬೋದು, ಏನೇ ಆದ್ರೂ ಜಡ್ಜ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗಾಡಸ್ ಏಂಜಲ್ಸ್ ನೋಡ್ತಾ ಇದ್ದಾರೆ ನೋಡಿ, ಅವರು ಇದು ಟ್ರಂಪೆಟ್ ಎಲ್ಲ ಊದ್ತಾ ಇದ್ದಾರೆ, ಅಂದರೆ ಜಡ್ಜ್ಮೆಂಟ್ ಆಗುತ್ತೆ, ನಿಮ್ಮ ಕಡೆಗೆ ಆಗುತ್ತೆ ಜಡ್ಜ್ಮೆಂಟು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಡೋಂಟ್ ವರಿ, ನಿಮ್ಮ ಕಡೆಗೆ ಆಗುತ್ತೆ, ಧೈರ್ಯವಾಗಿರ್ಬೇಕು ನೀವು ಅಷ್ಟೇನೆ. ಅಥವಾ ನೀವು ಕಾಯ್ತಾ ಇದ್ದೀರಾ, ಜಡ್ಜ್ಮೆಂಟ್ ಕಾಯ್ತಾ ಇದ್ದೀರಾ. ಸೊ ಆ ಥರದವರು ಇರ್ಬೋದು. ಅಂದರೆ ಇದು ಕೋರ್ಟ್ ಕೇಸ್ ಏನಾದ್ರು ಇರುತ್ತೆ ಅನಿಸುತ್ತೆ, ಮೋಸ್ಟ್ಲಿ ಕೋರ್ಟ್ ಕೇಸು ನೋಡೋದೇನೋ ನಡೀತಾ ಇದೆ ಕೇಸ್ ಎಲ್ಲ. ಸೊ ಯು ಆರ್ ವೇಟಿಂಗ್ ಫಾರ್ ಜಡ್ಜ್ಮೆಂಟ್, ಅದು ಇರ್ಬೋದು, ಓಕೆನಾ. ಸೊ ಏಂಜಲ್ಸ್ ಆರ್ ಸೀಯಿಂಗ್, ದೇ ಆರ್ ಟ್ರಂಪೆಟ್ಸ್ ಊದ್ತಾ ಇದ್ದಾರೆ ಅಂತಂದರೆ ವಿಕ್ಟ್ರಿ ವಿಲ್ ಬಿ ಯುವರ್ಸ್, ಸಕ್ಸಸ್ ವಿಲ್ ಬಿ ಯುವರ್ಸ್, ಇಟ್ ವಿಲ್ ಬಿ ಇನ್ ಯುವರ್ ಸೈಡ್ ಅಂತ ಅನ್ಕೋಬೇಕು, ಓಕೆನಾ. ಇಟ್ ವಿಲ್ ಬಿ ಇನ್ ಯುವರ್ ಸೈಡ್ ಅಂತಾನೆ ಜಡ್ಜ್ಮೆಂಟ್. ಕ್ವೀನ್ ಆಫ್ ಪೆಂಟಕಲ್ಸ್, ವಾವ್. ಇದು ಏನು ಅಂತಂದರೆ ವೆರಿ ವೆರಿ ಕ್ವೀನ್ ಅಂತಂದರೆ ಹೇಳಬೇಕಾ. ಸೊ ದುಡ್ಡು ಕಾಸು ವಿಷಯದಲ್ಲಾಗಲಿ, ಅಥವಾ ಮನೆ ನಡೆಸೋ ವಿಚಾರ ಆಗಿರ್ಬೋದು, ಅಥವಾ ಇದು ಬರೀ ಮನೆ ನಡೆಸೋದಲ್ಲ, ನೀವು ವಿಸ್ಡಮ್ ಕೂಡ ಇದೆ ನಿಮಗೆ, ಓಕೆನಾ. ವೆರಿ ಗುಡ್ ವಿಸ್ಡಮ್, ಜೀವನ ನಡೆಸೋ ರೀತಿನೂ ಗೊತ್ತು. ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಅಂದರೆ ಹೇಳಬೇಕಾ, ಕ್ವೀನು, ಯು ಆರ್ ಅ ಕ್ವೀನ್ ಬೇಸಿಕಲಿ, ಓಕೆನಾ. ಆ್ಯಂಡ್ ವೆರಿ ಮನೇನೂ ಚೆನ್ನಾಗಿ ನೋಡ್ಕೊಳ್ತೀರಾ, ನೀವು ಕೆಲಸ ಇದರಲ್ಲಿದ್ದರೆ ಅಲ್ಲೂ ಯು ವಿಲ್ ಬಿ ಲೈಕ್ ಅ ಕ್ವೀನ್, ಯು ಆರ್ ಲೈಕ್ ಅ ಕ್ವೀನ್, ಎಸ್, ಓಕೆ. ತುಂಬ ಯೋಚನೆ ಮಾಡಿಕೊಂಡು ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡ್ತೀರಾ ತುಂಬ. ಹಾಗೆ ಸುಮ್ಮನೆ ದಾನ ಧರ್ಮ ಆ ಥರ ಎಲ್ಲ ಅಷ್ಟು ಮಾಡೋಕ್ಕೆ ಹೋಗಲ್ಲ. ಸೊ ಯು ಆರ್ ಬಿಟ್ ಯೋಚನೆ ಮಾಡಿ ಏನೇ ಮಾಡ್ತೀರಾ, ಓಕೆನೇ. ದುಡ್ಡು ಕಾಸು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸ್ಟ್ರಿಕ್ಟಾಗೇ ಇರ್ತೀರಾ. ಓಕೆ. ಇದೇನಂತಂದರೆ ತುಂಬ ಕೆಯಾಸ್ ಇದೆ. ಅಂದರೆ ನಿಮಗೆ ಯಾವುದು ಎಷ್ಟು ತೊಂದರೆಗಳು ಅಂತಂದರೆ, ಎಲ್ಲ ಕಡೆಯಿಂದ ತೊಂದರೆಗಳು ಬರ್ತಾ ಇದೆ, ಎಲ್ಲ ಕಡೆಯಿಂದ ಪ್ರಾಬ್ಲಮ್ಸು. ನೀವು ಹೆಂಗೆ ಏನು ಮಾಡಿದ್ರೂ ಯಾರೂ ನಂಬೋದೇ ಇಲ್ಲ, ನಿಮ್ಮ ಮಾತನ್ನ ನಂಬೋದಿಲ್ಲ. ನೀವು ಏನೇ ಹೇಳಿದ್ರೂ ಯಾರೂ ಜನ ನಂಬಲ್ಲ ನಿಮ್ಮ ಮಾತನ್ನ. ಆದರೆ ನೀವು ಏನೇ ಹೇಳ್ಕೊಳ್ತೀರಾ, ಲೈಕ್ ಇಲ್ಲ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಿ ಅಂತ ನೀವು ಹೇಳಿದ್ರೂ ಜನ ನಂಬಲ್ಲ. ಸೊ ಟೇಕ್ ಯುವರ್ ಸ್ಟ್ಯಾಂಡ್ ಅಂತ ಇದ್ದಾರೆ. ನೋಡೋಣ, ಟೇಕ್ ಯುವರ್ ಸ್ಟ್ಯಾಂಡ್ ಅಂತ ಇದು. ಯಾ, ಓಕೆ. ನೀವು ಏನೇ ಕೆಲಸ ಈಗ ಆಫೀಸ್ ವಿಷಯದಲ್ಲಿ ತೊಗೊಂಡ್ರೆ ಹೇಳ್ತೀನಿ ಎಕ್ಸಾಂಪಲು. ನೀವೊಂದು 10 ಕೆಲಸ ಮಾಡಿರ್ತೀರ, ನೀವು ಏನೇ ಅಥವಾ ಒಂದೇ ಕೆಲಸ ಮಾಡಿದ್ದೀರಾ, ಆದರೆ ಇದು ಜನಗಳು ಎಸಿತಾ ಇರೋ ಕ್ವಶನ್ಸು ನಿಮ್ಮ ಕಡೆಗೆ ಎಸಿತಾ ಇದ್ದಾರೆ. ಇಲ್ಲ ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಅದು ಮಾಡಿರೋದು ಸರಿಗಿಲ್ಲ, ಏನೂ ಸರಿಗಿಲ್ಲ. ಆದರೆ ನೀವೇನು ಅಂದರೆ, ನೀವು ಮಸ್ಟ್ ಟೇಕ್ ಅ ಸ್ಟ್ಯಾಂಡ್. ಎಸ್, ಇಲ್ಲ ನಾನು ಮಾಡಿರೋದು ಕರೆಕ್ಟಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಓಕೆನಾ. ಓಕೆ, ಬೇರೆ ಕಾರ್ಡ್ಸ್ ನೋಡೋಣ. Group 3, reconsider. Group 3.
ಕರ್ಮ. ಗ್ರೂಪ್ 3. ಓಕೆ. ಇದು ರೀಕನ್ಸಿಡರ್ ಅಂತ ಬರ್ತಾ ಇದೆ. ಓಕೆನಾ? ಇದೇನಕ್ಕೆ ಅಂತಂದರೆ ಜಡ್ಜ್ಮೆಂಟ್ ಅಂತ ಕಾರ್ಡ್ ಇತ್ತು ನೋಡಿ, ಇವ್ರಿಗೂ ಇರ್ಬೋದು ರೀಕನ್ಸಿಡರ್ ಮಾಡ್ತಾರೆ ಅಂತ. ಲೈಕ್ ಓಕೆ, ರೀಕನ್ಸಿಡರ್ ಮಾಡಿ ನಿಮ್ಮ ಕಡೆಗೇ ಆಗುತ್ತೆ ಜಡ್ಜ್ಮೆಂಟ್ ಅಂತನೂ ಇದಿರ್ಬೋದು. ಮತ್ತು ಇದು ಇವ್ರಿಗೂ ಇರ್ಬೋದು ಲೈಕ್ ರೀಕನ್ಸಿಡರ್ ಎಗೇನ್ ಅಂತಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮಾಡಿ, ಆ ಥರ ಎಕ್ಸ್ಪ್ಲೇನ್ ಮಾಡಿ ನೋಡಿ ಅಂತ. ಇದು ನೋಡಿ ಸೂರ್ಯ, ದ ಸನ್ ಗಾಡ್, ದೇವರಿದ್ದಾರೆ, ದಾರಿ ತೋರಿಸ್ತಾರೆ ಇದಕ್ಕೆ. ಸೊ ಕೀಪ್ ಮೂವಿಂಗ್, ನೀವು ಏನು ಮಾಡ್ತಾ ಇದ್ದೀರಾ ಕೀಪ್ ಮೂವಿಂಗ್ ಅಂತ ಇದ್ದಾರೆ ಅಷ್ಟೇ. ಇದು ಕರ್ಮ. ಕರ್ಮ ಈಸ್ ಅ ಕಾಸ್ ಆ್ಯಂಡ್ ಎಫೆಕ್ಟ್ ಆ್ಯಂಡ್ ನಾಟ್ ಪನಿಷ್ಮೆಂಟ್. ಈಗೇನು ಅಂದರೆ ಇದು ನೀವೇನೇ ಒಳ್ಳೆತನ ತೋರಿಸಿ, ನೀವೇನೇ ನಾನಿಲ್ಲ, ಇಲ್ಲಿ ನೋಡಿ ಮತ್ತೆ ಇನ್ನೊಂದು ಕಾರ್ಡು ಬಂದಿದೆ, ಇದು ಬಾಬಾ ಕಾರ್ಡೇನೆ, ಟ್ರಸ್ಟ್ ವರ್ತಿ ಅಂತ. ಸೊ ಅದೇ ಇದಕ್ಕೇನೆ ಇವ್ರಿಗೇನೆ ಈಗ ಏನೇ ಮಾಡಿದ್ರೂ ಕಾಸ್ ಆ್ಯಂಡ್ ಎಫೆಕ್ಟ್ ಆ್ಯಂಡ್ ನಾಟ್ ಪನಿಷ್ಮೆಂಟ್. ಈಗ ಇದೇನು ಅಂತಂದರೆ ನೀವು ಏನೇ ಒಳ್ಳೇದು ಮಾಡ್ತೀನಿ ಅಂತ ಹೋದ್ರೂ ಜನ ನಂಬಲ್ಲ, ಜನ ಒಪ್ಪಲ್ಲ, ನಿಮಗೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಅದು ಯಾತಕ್ಕೆ ಅಂದರೆ ನೀವು ಅಂದ್ಕೊಳ್ಬಾರ್ದು ಇದ್ಯಾಕೆ ನನಗೆ ಪನಿಷ್ ಮಾಡ್ತಾರೆ, ನನ್ನ ಮಾತನ್ನ ಯಾತಕ್ಕೆ ನಂಬೋದಿಲ್ಲ, ಯಾತಕ್ಕೆ ಅಂತ. ಇದೆಲ್ಲ ಕರ್ಮ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸೊ ಇದು ಮೋಸ್ಟ್ಲಿ ಇವ್ರಿಗೇನೆ ಮತ್ತೆ ಕರ್ಮ. ಇದು ಏನೇ ಅವರು ಒಪ್ಪೋದಿಲ್ಲ ಮಾಡಲ್ಲ ಅಂದರೆ ಟ್ರಸ್ಟ್ ವರ್ತಿ, ನಂಬೋದಿಲ್ಲ ಅಂದಮೇಲೆ ಏನು ಮಾಡ್ತೀರಾ ನೀವು ಏನು ಮಾಡಿದ್ರೂ ನಂಬಲ್ಲ ಅಂತ ಅಂದಾಗ ಏನು ಬೇರೆ ದಾರಿನೇ ಇಲ್ಲ ಅಲ್ಲ. ಆವಾಗ ಬೇರೆ ದಾರಿ ತೋರಿಸ್ಬೇಕು, ದೇವ್ರು ತೋರಿಸ್ತಾರೆ ಅಷ್ಟೇ. ಇದೇನಂದರೆ ಇದು ಕರ್ಮದ ಕಾರ್ಡ್ ಬಂದಾಗ ನೀವು ಅತಿಯಾಗಿ ಫೋರ್ಸ್ ಮಾಡಿಕೊಂಡು ಇದು ಮಾಡೋಕ್ಕಾಗೋದಿಲ್ಲ. ಅಂದರೆ ನೀವು ನಿಂತಿದ್ದೀರಾ, ಓಕೆ ನಾ ಮಾಡ್ತೀನಿ, ನಾ ಈಗ ಆಗತ್ತೆ, ನಾನು ಇದು ಮಾಡಿರೋದು ಕರೆಕ್ಟು ಅಂತ. ಬಟ್ ಬಾಬಾ ಹೇಳ್ತಾರೆ ಇದು ಕರ್ಮದ ಕಾರ್ಡು, ಕರ್ಮ. ನೀನು ಏನೇ ಮಾಡಿದ್ರೂ ಪನಿಷ್ಮೆಂಟ್ ಅಂತ ಅನ್ಕೋಬೇಡ. ಇದು ಎಫೆಕ್ಟ್ ಯಾಕೆ ಅಂತಂದರೆ ಯಾವುದೋ ಕರ್ಮದ್ದೇನೋ ಯಾವುದೋ ಜನ್ಮದ್ದು ಇರುತ್ತೆ. ಸೊ ನಡೀತಾ ಇದೆ ಅಷ್ಟೇ, ಅದು ಅರ್ಥ ಆಯ್ತಾ? ಇದು ಟ್ರಸ್ಟ್ ವರ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಂಬಿಕೆ ಅರ್ಹರಲ್ಲ, ನಂಬಿಕೆಗೆ ಅಂದರೆ ನೀವು ಏನೇ ಮಾಡಿದ್ರೂ ಯೂಸ್ ಇಲ್ಲ. ನೀವು ಏನೇ ತೋರಿಸ್ತೀನಿ, ನಾನು ಏನೇ ಕೆಲಸ ಮಾಡಿದ್ದೀನಿ ಅಂತ ನೀವು ಕರೆಕ್ಟಾಗಿದ್ದೀನಿ ಅಂತ ನೀವು ತೋರ್ಸಕ್ಕೆ ಹೋದ್ರೂ ಟ್ರಸ್ಟ್ ವರ್ತಿ, ನಂಬಿಕೆ ಇಲ್ಲ ಅಂತ ಅಂದಮೇಲೆ ನೀವು ಏನು ಮಾಡಿದ್ರೂ ಕಷ್ಟನೇ. ಯಾಕೆ ನಂಬಿಕೆ ಇಲ್ಲ? ನೀವು ಮಾಡಿರೋದು ತಪ್ಪು ಅಥವಾ ಅದಲ್ಲ. ಇದೇನು ಅಂತಂದರೆ ಇದು ಎಫೆಕ್ಟ್ ಕಾಸ್ ಎಲ್ಲ ಕರ್ಮದ್ದು. ಅಂದರೆ ಯಾವುದೋ ಜನ್ಮದಲ್ಲಿ ಏನೋ ಪ್ರಾಬ್ಲಮ್ ಯಾವುದೋ ಜನ್ಮದ್ದು ಕರ್ಮ ಇವಾಗ ಅಕೌಂಟ್ ಸೆಟಲ್ ಮಾಡ್ತಾ ಇದ್ದೀರಾ. ಸೊ ಏನು ಮಾಡೋಕ್ಕಾಗಲ್ಲ. ಇದು ಪನಿಷ್ಮೆಂಟ್ ಅನ್ಕೋಬಾರ್ದು ನೀವು, ಆಯಿತಾ? ಪನಿಷ್ಮೆಂಟ್ ಅಲ್ಲ, ನಿಮಗೆ ಇದು ಎಫೆಕ್ಟ್ ಎಲ್ಲ ಯಾವುದೋ ಜನ್ಮದ್ದು ಏನೋ ನಡೀತಾ ಇರುತ್ತೆ. ಸೊ ಅಷ್ಟೊಂದು ಮನಸ್ಸಿಗೆ ಹಚ್ಕೋಬಾರ್ದು ಅಷ್ಟೇ. ಕರ್ಮ ಇದೇನೆಂದರೆ ಅನುಭವಿಸ್ತಾ ಹೋಗಬೇಕಾಗತ್ತೆ, ಆಯಿತಾ? ಇದು ನಮ್ಮ ಕೈಲಿ ಇರೋದಿಲ್ಲ. ಮೇನ್ ಥಿಂಗ್ ಏನಂದರೆ ಕರ್ಮ ಕಾರ್ಡ್ ಬಂತು ಅಂತಂದರೆ ನಮ್ಮ ಕೈಲಿ ಇರೋದಿಲ್ಲ. ಸೊ ಏನು ಬರುತ್ತೆ ಅನುಭವಿಸ್ತಾ ಹೋಗಬೇಕಾಗತ್ತೆ ಅಷ್ಟೇ. ಟ್ರಸ್ಟ್ ವರ್ತಿಂದ ಬಂದಿದೆ, ನಂಬಿಕೆ ಇಲ್ಲ ಅಂತ ಅಂದಮೇಲೆ ನೀವು ಏನೇ ಮಾಡಿದ್ರೂ ಅದು ಕಷ್ಟನೇ. ಅದಕ್ಕೇ ಸ್ವಲ್ಪ ಇದು ಇಲ್ಲೇ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಎಷ್ಟು ಒದ್ದಾಡಿದ್ರೂ ಹೊಡಿತಾ ಇರ್ತಾರೆ. ಯಾತಕ್ಕೆ ಬೇಕಲ್ವಾ? ಆ ಥರ. ಓಕೆನಾ? ಓಕೆ, ಇದು ಗ್ರೂಪ್ 3 ಆಯಿತು. ನಾವು ಗ್ರೂಪ್ 4. Group 4. Group 4. Papa. One niಮಿಷ. Group 4.
ಓಕೆ, ಬೇರೆ ಎಲ್ಲ ಕಾರ್ಡ್ ತೆಗೆದುಬಿಡ್ತೀನಿ. ಒಂದು ನಿಮಿಷ. ಓಹ್, ಮತ್ತೆ ಟ್ರಸ್ಟ್ ವರ್ತಿನೇ ಬಂತು. ಬಾಬಾ ಗ್ರೂಪ್ 4. ಬಾಬಾ 4. ಗ್ರೂಪ್ 4. ಓಕೆ, ದ ಹರ್ಮಿಟ್. ಈಗ ಏನಂದರೆ ಒಂದಷ್ಟು ಜನ ನೀವು ಇದು ಏನು ಅಂತಂದರೆ ಸ್ವಲ್ಪ ಕೂಲಾಗಿ ನಿಮ್ಮನ್ನು ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬಾಬಾ ಮಹಾತಾಯಿ ಮಹಾಲಕ್ಷ್ಮಿ ಹೇಳ್ತಾ ಇರೋದು. ಫಸ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಗೋ ಇನ್ಸೈಡ್. ಸ್ವಲ್ಪ ಇದೇನಂತಂದರೆ ಇವಾಗ ಏನಂದರೆ ಈಗ ಇಷ್ಟು ಇವ್ರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಟ್ಸ್ ಕ್ವೈಟ್ ಏಜ್ಡ್. ಇಲ್ಲಿ ನೋಡಿ, ಸ್ನೋ ಮೇಲೆ ನಿಂತಿದ್ದಾರೆ. ಓಕೆನಾ? ಸೊ ಏನಂದರೆ ಏನೂ ಇಲ್ಲ, ಇಟ್ಸ್ ಕ್ವೈಟ್ ಸೈಲೆಂಟ್. ಗ್ರೇಪ್ ಇದಕ್ಕೆ ಬಂದ್ಬಿಟ್ಟಿದ್ದಾರೆ. ಲೈಕ್ ಏನಕ್ಕೆ ಹಿಂಗೆ ಆಗ್ತಾಯಿದೆ, ಏನು ಆಗ್ತಾಯಿದೆ, ಯಾಕೆ ಆಗ್ತಿಲ್ಲ ಅಂತ ಯೋಚನೆಯಲ್ಲಿದ್ದೀರಾ ಅಂದರೆ ಯು ಮಸ್ಟ್ ಗೋ ಲರ್ನ್, ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಕೂತ್ಕೊಂಡು ಮೆಡಿಟೇಟ್ ಮಾಡಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಹೈ ಟೈಮ್ ಅಂತಾರಲ್ಲ, ಹೈ ಟೈಮ್ ಇವಾಗ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅಂತ. ಓಕೆ, ಇದೇನಂತಂದರೆ ಒಂದಷ್ಟು ಜನಕ್ಕೆ ಏನೋ ಒಂದು ರೀತಿ ಭಯ, ಜೀವನದ ಭಯ ಅಥವಾ ಫ್ಯೂಚರ್ ಬಗ್ಗೆ ಭಯ, ಅಥವಾ ಈ ಲೈಫಲ್ಲಿ ಹೆಂಗಪ್ಪ ಮುಂದೆ ಹೇಗೆ ಏನು, ಏನೋ ಒಂದು ರೀತಿ ಭಯ. ಅಲ್ಲಿ ಬ್ಯೂಟಿಫುಲ್ ಇದೆ, ಮನೆ ಇದೆ, ಎಲ್ಲ ಇದೆ, ಬಟ್ ಸ್ಟಿಲ್ ಏನೋ ಒಂದು ಭಯ. ಏನೋ ಆ ಥರ ಭಯದಲ್ಲೇ ನಿಮ್ಮನ್ನು ನೀವೇ ಕಟ್ಟಾಕೊಂಡ್ಬಿಟ್ಟಿದ್ದೀರ. ಆಚೆ ಬನ್ನಿ, ಆಚೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಈ ಥರ ಯೋಚನೆಯಲ್ಲಿ ಮುಳುಗಬೇಡಿ. ಯೋಚನೆಗಳನ್ನ ಸ್ವರ್ಡ್ ನೋಡಿ ಎಷ್ಟು ಸುತ್ತ ಬಂದ್ಬಿಟ್ಟಿದೆ. ಸೊ ಆಚೆ ಬನ್ನಿ, ಅಷ್ಟೊಂದು ದುಃಖ ಪಡಬೇಡಿ. ನೋಡಿ ಅವ್ರಿಗೂ ಟೈಮ್ ಮಾಡ್ಕೊಂಬಿಟ್ಟಿದ್ದೀರಾ, ನಿಮ್ಮನ್ನು ನೀವು ಕಟ್ಟಾಕೊಂಬಿಟ್ಟಿದ್ದೀರಾ. ಏನೋ ಯೋಚನೆ, ಭಯ, ಜೀವನದ ಭಯ, ಜೀವನ ಫ್ಯೂಚರ್ ಹೆಂಗಪ್ಪ ಅನ್ನೋ ಭಯ ಇರಬೇಕು, ಆಯಿತಾ? ಸೊ ಆಚೆ ಬನ್ನಿ, ಭಯ ಪಟ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ಟ್ರೆಂತ್ ನೋಡಿ, ಇನ್ಫಿನಿಟಿ. ವಾವ್! ಇದೇನಂತಂದರೆ ಒಂದಷ್ಟು ಜನ ತುಂಬ ಡೇರಿಂಗಾಗಿ, ಅಂದರೆ ಅಷ್ಟೇ ಪೊಲೈಟಾಗಿ ಯು ಆರ್ ವೆರಿ ಡೇರಿಂಗ್. ಒಂದಷ್ಟು ಜನ ಅಂದರೆ ನೀವು ನಿಮ್ಮ ಒಂದು ಲಯನ್ನು ಕೂಡ ಟೇಮ್ ಮಾಡುವಷ್ಟು ಧೈರ್ಯ ಇದೆ ನಿಮಗೆ. ಅಷ್ಟೇ ಪ್ರೀತಿಯಿಂದ ಮಾಡ್ತೀರಾ, ಅಂದರೆ ಭಯಪಡಿಸಿ ಆ ಥರ ಅಲ್ಲ, ಅಂದರೆ ಅಷ್ಟು ಸ್ಟ್ರೆಂತ್ ಇದೆ. ಅಂದರೆ ಇದು ನಿಮ್ಮ ಇನ್ನರ್ ಸ್ಟ್ರೆಂತ್, ಇದನ್ನೇ ಇಲ್ಲಿಗೆ ಬೇಕಾಗಿರೋದು. ಇದೇ ಬೇಕಾಗಿರೋದು. ಇವರಲ್ಲಿ ಇನ್ನರ್ ಸ್ಟ್ರೆಂತ್ ಇಲ್ಲ, ಅರ್ಥ ಆಯ್ತಾ? ಈ ಇನ್ನರ್ ಸ್ಟ್ರೆಂತ್ ಇಲ್ಲ ಇವ್ರಿಗೆ, ಸಿಕ್ಕಾಪಟ್ಟೆ ಇನ್ನರ್ ಸ್ಟ್ರೆಂತು, ಇನ್ಫಿನಿಟ್ ವಿಸ್ಡಮ್ ಇದೆ ನೋಡಿ, ಇನ್ಫಿನಿಟ್ ವಿಸ್ಡಮ್ಮು, ವೆರಿ ಸ್ಮಾರ್ಟ್. ಸ್ಟ್ರೆಂತ್ ಕಾರ್ಡ್ ಅಂತಂದರೆ ಇನ್ನೇನು ಈ ಥರ.
ದಿಸ್ ಕ್ಯಾನ್ ಬಿ ಲಿಯೋ ಆಲ್ಸೋ. ಆಗಸ್ಟ್ 8th 8 ಬಂದಿದೆ ನೋಡಿ, 8 5 6 7 8 ಆ್ಯಂಡ್ 5 6 7 8. ಸೊ ಓಕೆ, 8th ಮೈಟ್ ಬಿ ಯುವರ್ ಡೇಟ್ ಆಫ್ ಬರ್ತ್ ಆರ್ ಇನ್ ದ ಮಂತ್ ಆಫ್ ಆಗಸ್ಟ್ನೂ ಇರ್ಬೋದು. ಓಕೆನಾ? ಯು ನೋ ಹೌ ಟು ಗೆಟ್ ದ ವರ್ಕ್ ಡನ್, ಆಯಿತಾ? ಅಷ್ಟೇ. ವೆರಿ ಸಾಫ್ಟ್ ಸ್ಪೋಕನ್ ಇರ್ಬೋದು. ಆ್ಯಂಡ್ ನಿಮ್ಮ ಸ್ಟ್ರೆಂತ್, ಇನ್ನರ್ ಸ್ಟ್ರೆಂತ್ ಯಾವ ಥರ ಅಂದರೆ ಭಯನೇ ಇಲ್ಲ. ಲೈಕ್ ಒಂಥರ ಯು ಕ್ಯಾನ್ ಟೇಮ್ ಎನಿಥಿಂಗ್, ಯು ಕ್ಯಾನ್ ಟೇಕ್ ಕೇರ್ ಆಫ್ ಎನಿಥಿಂಗ್. ಎಂಥ ಚಾಲೆಂಜಸ್ ಬಂದರೂ ನೀವು ಮುನ್ನುಗ್ಗಿ ಮಾಡ್ತೀರಾ, ಕಂಪ್ಲೀಟ್ ಮಾಡ್ತೀರಾ ಕೆಲಸನ ಅಂತ. ಓಕೆನಾ? ಮತ್ತು ಟ್ರಸ್ಟ್ ವರ್ತಿ ಅಂತಲೇ ಬರ್ತಾಯಿದೆ. ಟ್ರಸ್ಟ್ ವರ್ತಿ ಆದರೆ ನೀವೇ ಇರಬೇಕು. ವೆರಿ ಟ್ರಸ್ಟ್ ವರ್ತಿ ಅಂತಲೂ ಇರಬೇಕು. ಅಥವಾ ಇವ್ರಿಗೆ ನೀವು ಯಾರ ಜೊತೆ ಈ ಥರ ಪೊಸಿಷನ್ನಿಗೆ ಬಂದಿದ್ದೀರಾ ಅಂದರೆ ನೀವು ನಂಬಿ ಮೋಸ ಹೋಗಿದ್ದೀರಾ ಅಂತಲೂ ಇರ್ಬೋದು. ಯಾರೋ ಜನಗಳನ್ನ ನಂಬಿ ಎಸ್ ಈ ಥರ ಪೊಸಿಷನ್ನಿಗೆ ನೀವು ಬಂದಿರೋದಕ್ಕೆ ಕಾರಣ ಟ್ರಸ್ಟ್ ವರ್ತಿ. ಯಾರನ್ನು ನಂಬಿದ್ದೀರಾ ಈ ಥರ ಪೊಸಿಷನ್ನಿಗೆ ನಿಮ್ಮನ್ನು ತಳ್ಳಿದ್ದಾರೆ ಇವಾಗ, ಆಯಿತಾ? ಆ ಥರನೂ ಅವರು ಇರಬೇಕು. ಓಕೆ, ಸೊ ಇನ್ನೊಂದು ಬಾಬಾ ಕಾರ್ಡು, ಬುಕ್ ಆಫ್ ಲೈಫ್. ಲೈಫ್ ಮೇ ಹ್ಯಾವ್ ಎ ಫ್ಯೂ ಬ್ಯಾಡ್ ಚಾಪ್ಟರ್ಸ್ ಬಟ್ ಹೋಪ್ ಆಫ್ ಗುಡ್ ಒನ್ಸ್ ಇಸ್ ಬೌಂಡ್ ಟು ಫಾಲೋ. ಇವತ್ತು ಬ್ಯಾಡ್ ಆಯ್ತಾ ಅಂತ ನಾಳೆನೂ ಬ್ಯಾಡ್ ಆಗುತ್ತೆ ಅಂತ ಯೋಚನೆ ಮಾಡಬಾರ್ದು. ಪಾಸಿಟಿವ್ ಆಗಿರಬೇಕು. ಇವತ್ತಾಯಿತು ಆಯಿತು, ನಾಳೆಯಿಂದ ಹೊಸ ಜೀವನ, ಹೊಸ ಸೂರ್ಯ ಬಂದೇ ಬರುತ್ತೆ, ಒಳ್ಳೆಯದಾಗತ್ತೆ, ಚೆನ್ನಾಗಿರ್ತೀರ. ಸೊ ಈ ಥರ ಯಾರೋ ಟ್ರಸ್ಟ್ ವರ್ತಿ, ಯಾರೋ ನಿಮಗೆ ಮೋಸ ಮಾಡಿದ್ರು, ಏನೋ ಆಯಿತು ಅಂತ ಹೇಳಿ ಅದೇ ಭಯದಲ್ಲಿ ಜೀವನನ ಈ ಥರ ನಿಮ್ಮನ್ನು ನೀವು ಕಟ್ಟಾಕ್ಕೊಂಡು ಈ ಥರ ಇರೋದು ಬೇಡ. ಧೈರ್ಯವಾಗಿರಬೇಕು. ಯಾವುದೋ ಒಂದೆರಡು ಚಾಪ್ಟ್ರು ನಮ್ಮ ಜೀವನದ ಪುಸ್ತಕದಲ್ಲಿ ಒಂದೆರಡು ಚಾಪ್ಟ್ರು ಯಾವುದೋ ಕೆಟ್ಟದಾಗಿದೆ ಅಥವಾ ನೆಗೆಟಿವ್ ಬಂತು ಅಂತ ಜೀವನ ಪೂರ್ತಿ ಹಾಗೆ ಆಗುತ್ತೆ ಅಂತಲ್ಲ. ಯಾವುದೋ ಒಂದು ಓಕೆ ಆಯಿತು ಧೈರ್ಯವಾಗಿರಬೇಕು, ಆಯಿತಾ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಲೆಟ್ ಗೋ ಫಿಯರ್. ಭಯ ಬಿಟ್ಬಿಡಿ. ಟ್ರಸ್ಟ್ ವರ್ತಿ ಜನನ ನಂಬಿ ಈ ಥರ ಸ್ಥಿತಿಗೆ ಬಂದಿದ್ದೀರಾ, ಆಯಿತಾ? ಟ್ರಸ್ಟ್ ವರ್ತಿ ಅಂದ್ಕೊಂಡು ನಂಬಿದ್ರಿ, ಮೋಸ ಮಾಡಿದ್ರು, ಈ ಥರ ಪರಿಸ್ಥಿತಿಗೆ ಬಂದಿದ್ದೀರಾ, ಆಯಿತಾ? ನಿಮಗೆ ಏನು ಮಾಡಬೇಕಂತ ಗೊತ್ತಾಗದೆ ಬೇಜಾರಲ್ಲಿದ್ದೀರಾ. ಬಟ್ ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಬಾಬಾ ನಿಮ್ಮನ್ನಲ್ವಾ, ದೇವರು ನೋಡ್ತಾ ಇದ್ದಾರೆ, ಮಹಾಲಕ್ಷ್ಮಿ ನೋಡ್ತಾ ಇದ್ದಾರೆ, ದೇವರು ನೋಡ್ತಾ ಇದ್ದಾರೆ, ಗಾಡಸ್ ಏಂಜಲ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಯಾಕೆ ಭಯ ಪಟ್ಕೊಳ್ತೀರಾ? ಏನು ಭಯ ಪಟ್ಕೊಬೇಡಿ. ಯಾವುದೋ ಒಂದೆರಡು ಬೇಜಾರಾಯ್ತಂತ ಅದು ಪೊಸಿಷನ್ ಈಸ್ ವೆರಿ ಬ್ಯಾಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ಥರ ಪೊಸಿಷನ್ ಬಂದಿದೆ ಅಂತಂದರೆ ಲೈಫ್ ನಿಜವಾಗ್ಲೂ ಕಷ್ಟ ಆಗುತ್ತೆ ಪಾಪ. ಬಟ್ ಹಾಗೆ ಅಂತ ಸುಮ್ಮನಾಗ್ಬಿಡೋಕ್ಕಾಗಲ್ಲ ಅಲ್ವಾ? ಆಚೆ ಬರಬೇಕು, ಬನ್ನಿ. ಲೆಟ್ ಗೋ ದ ಫಿಯರ್. ಭಯ, ಬೇಜಾರು ನಮ್ಮ ಮೇಲೆ ಒಂದೊಂದ್ಸಲ ನಮ್ಗೆ ಅಸಹ್ಯ ಆಗಿಬಿಡುತ್ತೆ. ಅಯ್ಯೋ ಎಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ವಿ ನಾವು, ನಂಬಿಟ್ಟು ಈ ಥರ ಮೋಸ ಮಾಡ್ಕೊಂಡ್ಬಿಟ್ವಲ್ಲ, ಗೊತ್ತಿದ್ದು ಏನೋ ದುಡ್ಡು ಕಾಸು ಕೊಟ್ವಾ, ಏನೋ ಮೋಸ ಆಯಿತು, ಬಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಮುಂದೆ ಇರೋ ಜೀವನ ನೋಡಬೇಕು. ಮುಂದೆ ಇರೋ ಹೇಗೆ ಜೀವನದಲ್ಲಿ ಮುಂದೆ ಹೇಗೆ ನಡಿಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಹಳೇದನ್ನು ಯೋಚನೆ ಮಾಡ್ಕೊಂಡು ಕೊರಗಬಾರ್ದು, ಆಯಿತಾ? ಪಾರ್ವತಿ, ಗಾಡೆಸ್ ಆಫ್ ಲವ್ ಆ್ಯಂಡ್ ಫರ್ಟಿಲಿಟಿ. ಸೊ ಅದೇ ಫರ್ಟಿಲಿಟಿ. ಓಕೆ, ಇವಾಗ ನಂಗೆ ಅರ್ಥ ಆಯಿತು. ಏನು ಮೋಸ್ಟ್ ಪ್ರಾಬಬ್ಲಿ ನನಗೆ ಗೊತ್ತಿಲ್ಲ, ಇಲ್ಲಿ ಡೌನ್ಲೋಡ್ ಆಗ್ತಿರೋದು ಮೇ ಬಿ ನಿಮಗೆ ಓಕೆ ಇದು ಸಪ್ರೇಷನಲ್ಲಿದ್ದರೂ ಇರ್ಬೋದು. ಓಕೆ ಲೇಡಿ, ಆ್ಯಂಡ್ ಯು ಮಸ್ಟ್ ಬಿ ಕನ್ಸೀವ್ಡ್ ನೌ. ಓಕೆ, ಸೊ ಕನ್ಸೀವ್ ಆಗಿದ್ದೀರಾ, ಸಪ್ರೇಷನಲ್ಲಿದ್ದೀರಾ. ಸೊ ಮೇ ಬಿ ಅವರ ಆ ಬೇಜಾರಿಂದನೂ ನೀವು ಈ ಥರ ನಂಬಿಕೆ ಮೋಸ ಮಾಡಿದ್ದಾರೆ, ಆಯಿತಾ? ಓಕೆ, ಸೊ ನಂಬಿಕೆ ಮೋಸ ಮಾಡಿ ನಾವು ಯು ಆರ್ ಪ್ರೆಗ್ನೆಂಟ್, ರೈಟ್? ಸೊ ಆ ಥರ ಏನೂ ಇದೆ ಒಂದಷ್ಟು ಜನ, ಯಾರಂತ ಗೊತ್ತಿಲ್ಲ ನನಗೆ. ಸೊ ಅದೇನಂತಂದರೆ ಅವ್ರಿಗೆ ಮಾತಾ ಪಾರ್ವತಿ ಹೇಳ್ತಾ ಇದ್ದಾರೆ, ಅವ್ರದ್ದು ನೋಡಿ ಲವ್ ಆ್ಯಂಡ್ ಫರ್ಟಿಲಿಟಿ ಅಂತ ಬಂದಾಗ ಟ್ರಸ್ಟ್ ವರ್ತಿ ಈ ಥರ ಮೋಸ ಆಗಿದೆ ಅಂತ ಇಟ್ಸ್ ವೆರಿ ಕ್ಲಿಯರ್. ಲೆಟ್ ಗೋ ಆಫ್ ದ ಫಿಯರ್. ಭಯ ಪಟ್ಕೋಬೇಡಿ. ಜೀವನ ನಿಮ್ಗೆ ನಡ್ಸೋಕ್ಕೆ ದೇವರು ದಾರಿ ತೋರಿಸ್ತಾರೆ. ಪಾರ್ವತಿಯವರೇ ಹೇಳ್ತಾ ಇದ್ದಾರೆ, ನಾನಿದ್ದೀನಿ, ಭಯ ಪಟ್ಕೋಬೇಡ. ಇಲ್ಲೂ ಇದೆ ನೋಡಿ, ಲಯನ್, ಧೈರ್ಯವಾಗಿರಬೇಕು, ಹ್ಯಾವ್ ದ ಸ್ಟ್ರೆಂತ್. ಈ ಥರ ಧೈರ್ಯವಾಗಿದ್ದು
ನಡೆಸಬೇಕು, ಜೀವನ ನಡೆಸಬೇಕು. ಅದೇ ಏನೋ ತೊಂದರೆ ಆಯಿತು, ಮೋಸ ಆಯಿತು ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗತ್ತಲ್ವ? ಆಯಿತು, ಅದನ್ನು ಜೀವನನ ಏನು ಮಾಡೋಕ್ಕಾಗೋದಿಲ್ಲ, ಮುಂದೆ ನಡೆಸ್ಕೊಂಡು ಹೋಗಬೇಕು, ಖುಷಿಯಾಗಿ ಎದುರಿಸ್ಬೇಕು. ತೊಂದರೆಲಿ ಸಿಗಾಕ್ಕೊಂಡ್ವಿ ಅಂತ ಅಂದ್ಕೊಂಡು ಅಳ್ತಾ ಕೂತ್ಕೊಂಡ್ಬಿಟ್ರೆ ಅಥವಾ ಬಾಗ್ಲಾಕೊಂಡು ಕೂತ್ಕೊಂಡ್ಬಿಟ್ರೆ ಆಚೆ ಬಂದಂಗೆ ಆಗುತ್ತಾ? ಚಾಲೆಂಜಸ್ ಬರುತ್ತೆ ಲೈಫಲ್ಲಿ, ಭಯ ಪಟ್ಕೋಬೇಡಿ, ಖಂಡಿತ ಭಯ ಪಟ್ಕೋಬೇಡಿ. ಚಾಲೆಂಜಸ್ನ ಮೀಟ್ ಮಾಡಿ, ಚಾಲೆಂಜಸ್ನ ಫೇಸ್ ಮಾಡಿ, ಧೈರ್ಯವಾಗಿ ಫೇಸ್ ಮಾಡಿ. ಬಾಬಾ ಹೇಳ್ತಾ ಇದ್ದಾರೆ, ಹೌದು ಇದೆಲ್ಲ ಇವ್ರಿಗೇನೆ, ಎಲ್ಲ ಇವ್ರಿಗೇನೆ, ಆಯಿತಾ? ಲೆಟ್ ಗೋ ಮಾಡು, ಇದು ಮಾಡು, ಟ್ರಸ್ಟ್ ವರ್ತಿಯಿಂದ ನಿಂಗೆ ಮೋಸ ಆಗಿದೆ ಅಂತ ಗೊತ್ತು, ಇಷ್ಟು ಥರ ಹೇಳ್ತಾ ಇದ್ದಾರೆ ನಿಮಗೆ. ಟ್ರಸ್ಟ್ ವರ್ತಿಯಿಂದ ಮೋಸ ಆಗಿದೆ ಅಂತ ಗೊತ್ತು, ಲೆಟ್ ಗೋ ಮಾಡು, ಹೆದರ್ಕೋಬೇಡ, ನಾವಿದ್ದೀವಿ, ಗಾಡೆಸ್ ಏಂಜಲ್ಸ್ ಎಲ್ಲ ಇದ್ದಾರೆ, ನಿಮ್ಗೆ ಒಂದು ದಾರಿ ತೋರಿಸ್ತಾರೆ. ಈ ಟ್ರಸ್ಟ್ ವರ್ತಿದು ಇದು ಕತೆ ಮುಗೀತು, ಆಯಿತಾ? ಈಗ ಏನು ಅನುಭವಿಸ್ಬೇಕೋ ಅನುಭವಿಸ್ಲೇಬೇಕಾಗತ್ತೆ ಅಲ್ವಾ? ಏನೋ ಒಂದೆರಡು ಚಾಪ್ಟರ್ ಆಯಿತು, ಮುಂದಕ್ಕೆ ಜೀವನ ಚೆನ್ನಾಗಾಗತ್ತೆ. ಏನು ಭಯ ಪಟ್ಕೋಬೇಡಿ, ಧೈರ್ಯವಾಗಿರಿ. ಭಯ ಫಸ್ಟು ಲೆಟ್ ಗೋ ಅಷ್ಟೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಎಸ್, ದಿಸ್ ಈಸ್ ಫಾರ್ ಗ್ರೂಪ್ 4. ಓಕೆ, ಸೊ ಎಸ್, ಅಷ್ಟೇ. ಭಯ ಪಟ್ಕೋಬೇಡಿಪ್ಪ. ಇದು ಯಾರು ಎನರ್ಜಿ ಈ ಥರ ಇದೆ ಅವ್ರಿಗೆ ಹೇಳ್ತಾ ಇದ್ದಾರೆ ಅಮ್ಮ, ಖಂಡಿತ ಭಯ ಪಟ್ಕೋಬೇಡಿ, ಆಚೆ ಬನ್ನಿ ಧೈರ್ಯವಾಗಿ. ನೋಡ್ತಾ ಇದ್ದಾರೆ ನಿಮ್ಮನ್ನು ಅಮ್ಮ ಅಂತೆ, ಆ್ಯಂಡ್ ಜೊತೆಗಿದ್ದೀನಿ ಅಂತಿದ್ದಾರೆ. ಧೈರ್ಯವಾಗಿರಿ, ಆಚೆ ಬನ್ನಿ. ಯಾವುದೋ ಒಂದು ಚಾಪ್ಟ್ರು ಇದು ನಿಜವಾಗ್ಲೂ ಇದು ಪ್ರಾಬ್ಲಮೆಟಿಕ್ ಪಾಪ ಅಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದು ಲವ್ ಆ್ಯಂಡ್ ಫರ್ಟಿಲಿಟಿ, ಅದೇ ಮೋಸ ಹೋಗಿದ್ದೀರಾ, ಪ್ರೀತಿಲಿ ಮೋಸ ಹೋಗಿ ಇವಾಗ ನೌ ಯು ಆರ್ ಪ್ರೆಗ್ನೆಂಟ್, ದಟ್ ಮಚ್ ಈಸ್ ವೆರಿ ಶ್ಯೂರ್. ಓಕೆ, ಸೊ ಲೆಟ್ ಗೋ ಆಫ್ ದ ಫಿಯರ್, ಭಯ ಬಿಟ್ಬಿಡಿ. ಖಂಡಿತ ದೇವರು ಅಮ್ಮ ನೋಡ್ತಾ ಇದ್ದಾರೆ, ಮಹಾಲಕ್ಷ್ಮಿಯವ್ರು ನೋಡ್ತಾ ಇದ್ದಾರೆ, ಪಾರ್ವತಿ ಶಕ್ತಿ ದೇವತೆ ಮಹಾತಾಯಿ ಮಹಾಪಾರ್ವತಿ ನೋಡ್ತಾ ಇದ್ದಾರೆ, ಶಕ್ತಿ ದೇವತೆ ಹೇಳ್ತಾ ಇದ್ದಾರೆ ಅಲ್ವಾ, ಧೈರ್ಯವಾಗಿರಿ. ಮೋಸ್ಟ್ಲಿ ನಿಮಗೆ ನೋಡಿ ಗಂಡು ಮಗುನೇ ಆಗುತ್ತೆ, ಧೈರ್ಯವಾಗಿರಿ. ಲಯನ್ ಕೂಡ ಇದೆ ಇಲ್ಲಿ, ಡೋಂಟ್ ವರಿ. ಈ ಸಿಚುಯೇಷನ್ನೂ ಆಗುತ್ತೆ, ಒಳ್ಳೇದಾಗತ್ತೆ ನಿಮಗೆ ಮುಂದಕ್ಕೆ, ಸರಿನಾ? ಧೈರ್ಯವಾಗಿರಿ ಅಷ್ಟೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ, ಇವಾಗ ಗ್ರೂಪ್ 5 ನೋಡೋಣ. ಗ್ರೂಪ್ 5, ಗ್ರೂಪ್ 5. Group 5. Okay. Group 5. Oh my God. Group 5. Group 5. Group 5. Group 5. Okay. ಓಕೆ, ಫಸ್ಟ್ ಕಾರ್ಡು. ಓಕೆ, ಇದು ಸಿಕ್ಕಾಪಟ್ಟೆ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ, ವೆರಿ ಕ್ಲಿಯರ್.
ಅಥವಾ ನಿಮಗೆ ನೀವೇ ಮೋಸ ಗೊತ್ತಾಗ್ದೇನೆ ನಿಮಗೆ ಮೋಸ ಆಗಿದೆ ಅಷ್ಟೆ. ಸಿಕ್ಕಾಪಟ್ಟೆ ಮೋಸ ಆಗಿ ಇನ್ನೇನು ದಿ ಎಂಡ್ ಅನ್ನೋ ಥರ ಇದೆ ಪರಿಸ್ಥಿತಿ. ಎಂಡ್ ಅಲ್ಲ ಇದು. ಎಂಡ್ ಆದಮೇಲೆ ಒಂದು ಬಿಗಿನಿಂಗ್ ಆಗಲೇಬೇಕಲ್ವಾ. ಲೈಫ್ ಅನ್ನೋದು ಈ ಥರ ಇದ್ದೇ ಇರುತ್ತೆ ನೋಡಿ. ಟ್ರಸ್ಟ್ ವರ್ತಿ ಅಂತ ಇದೆ. ಮತ್ತು ಇಲ್ಲಿ ಈ ಗ್ರೂಪ್ 5 ಮತ್ತೆ ಸೇಮ್ ಕಾರ್ಡ್ ಬಂದಿದೆ, ಟ್ರಸ್ಟ್ ವರ್ತಿ ಅಂತ. ಅಂದರೆ ಮೋಸ ಆಗಿದೆ ಅಷ್ಟೇ. ಯಾವ ಥರ ಅಂತ ಹೇಳಕ್ಕೆ ಬರೋದಿಲ್ಲ. ಏನು ಮೋಸ ಆಗಿದೆ ನಿಮಗೆ ಅಂತ ನಿಮಗೆ ಗೊತ್ತು. ಏನು ಹೇಳಕ್ಕೆ ಹೇಳ್ತಾ ಇದ್ದಾರೆ ಅಮ್ಮ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇದರಲ್ಲಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ರೆಸೊನೇಟ್ ಆಗಿದ್ದರೆ ಇದು. ತುಂಬ ಜನ ಇದು ಯಾವ ಥರ ಅಂದರೆ ಮೇಲೆ ಹೇಳ್ಬಾರ್ದು ನೀವು ಲೈಫಲ್ಲಿ, ಆ ಥರ ಮೋಸ ಮಾಡಿದ್ದಾರೆ. ಇದು ದಿಸ್ ಕ್ಯಾನ್ ಬಿ ಅಗೈನ್ ಯಾ ನಂಬಿದ್ರಿ ಆಯಿತಾ. ನಂಬಿಟ್ಟು ಯಾವ ಲೆವೆಲಲ್ಲಿ ಮೋಸ ಮಾಡಿದ್ದಾರೆ ಅಂತಂದರೆ, ಇದು ಡಾರ್ಕ್ ಇದನ್ನು ಕಾಣ್ತಾ ಇದೆ ಅಲ್ವಾ. ಸೊ ಇದು ತುಂಬ ಕ್ಲಿಯರಾಗೇ ಹೇಳ್ತಾ ಇದೆ. ಮೇ ಬಿ ಜನ ಸ್ವಲ್ಪ ರಾಂಗ್ ಪಾತಲ್ಲಿ ಹೋಗಿ ನಿಮಗೆ ಮೋಸ ಮಾಡಿದ್ದಾರೆ ಅಂತ. ಇಟ್ ಕ್ಯಾನ್ ಬಿ ಲೈಕ್ ಇವಾಗೆಲ್ಲ ತುಂಬ ಇದು ಬ್ಲ್ಯಾಕ್ ಮ್ಯಾಜಿಕ್ ಅದು ಇದೆಲ್ಲ ಮಾಡಿರ್ಬೋದು. ಮಾಡಿ ಈ ಥರ ಏನಾದ್ರು ತೊಂದರೆ ಮಾಡಿರ್ಬೋದು, ಅಥವಾ ನಿಮಗೆ ಗೊತ್ತಾಗದೆ ಮೋಸ ಮಾಡಿದ್ದಾರೆ. ದುಡ್ಡು ಕಾಸು ವಿಷಯ ಆಗಿರ್ಬೋದು, ಅಥವಾ ನಿಮ್ಮದು ಲವ್ ಲೈಫ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಲೇ ಇರ್ಬೋದು, ಅಥವಾ ಆಫೀಸಲ್ಲಿ ಇರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು. ಎಲ್ಲಾದ್ರೂ ಅಂತೂ ತುಂಬ ನಂಬಿಟ್ರಿ ನೀವು. ಟ್ರಸ್ಟ್ ವರ್ತಿ ಅಂತ ಅಂದ್ಕೊಂಡು ತುಂಬ ನಂಬಿ ಅವರೇ ಮೋಸ ಮಾಡಿರೋದು ಆಯಿತಾ. ಇದೇನಂತಂದರೆ ತುಂಬ ಒಂದಷ್ಟು ಜನ ಏನು ಅಂತಂದರೆ ತುಂಬ ಇಲ್ಯೂಷನಲ್ಲಿದ್ದಾರೆ. ಅಂದರೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ. ಅಂದರೆ ಭ್ರಮೆ ಜೀವನದಿಂದ ಆಚೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಆದರೆ ಇಲ್ಲಿ ನೋಡೋದಕ್ಕೆ ನಾಗ ಇದು ಕಾಣುತ್ತೆ, ಗೊತ್ತಾಗತ್ತಾ? ಇಲ್ಲಿ ನೋಡಿದ್ರೆ ಒಂದು ಕ್ರೌನ್ ಥರ ಏನೋ ಇದೆ, ಇಲ್ಲೇನೋ ಒಂದು ಇದು ಬರ್ತಾ ಇದೆ, ಅದ್ರ ಬರೀ ತಲೆ ಒಂಥರ ಏನೋ ಒಂಥರ ಇಲ್ಯೂಷನ್ ಇದು. ಅದೂ ಬೇಕು, ಒಂಥರ ಇದು ಬೇಕು, ಪ್ಯಾಷನ್. ಇದೇನೆಂದರೆ ಮೆಟೀರಿಯಲ್ ವರ್ಲ್ಡಲ್ಲಿ ಸಿಕ್ಕಾಪಟ್ಟೆ ಆಸೆ, ಟುವರ್ಡ್ಸ್ ಮೆಟೀರಿಯಲ್ ವರ್ಲ್ಡ್. ತುಂಬ ಆಸೆ ಇಟ್ಕೊಂಡ್ಬಿಟ್ಟು ಬರೀ ಭ್ರಮೆ ಜೀವನದಲ್ಲೇ ನಡೆಸ್ತಾ ಇರೋದು. ಆಚೆ ಬರಬೇಕಾ, ಭ್ರಮೆಯಿಂದ ಆಚೆ ಬರಬೇಕಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಲೈಫ್ನ ಕೂತ್ ಕಡೆ ಏನೋ ಹಗಲುಗನಸು ಅಂತಾರೆ ನೋಡಿ, ಆ ಥರ ಹಗಲುಗನಸು ಕಾಣೋದು, ಭ್ರಮೇಲಿರೋದು ಒಳ್ಳೆಯದಲ್ಲ. ನಿಜ ಜೀವನದಲ್ಲಿ ನಿಜ ವಾಸ್ತವಕ್ಕೆ ಬರಬೇಕು, ವಾಸ್ತವ ಜೀವನನ ಎದುರಿಸ್ಬೇಕು. ಈ ಥರ ಭ್ರಮೇಲಿ ಏನೋ ಕನಸು ಕಟ್ಕೊಂಡು ಕ್ಯಾಸಲ್ ಕಟ್ಟೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇದು ಇದು ಕಾರ್ಡ್ ಏನಂತಂದರೆ ಇವಾಗ ಏನಂದರೆ ಮೇ ಬಿ ಇದು ಅದರ್ ರೆಲ್ಮಲ್ಲಿ ಇರ್ಬೋದು. ಲೈಕ್ ಪಾಸ್ಟ್ ನಿಮ್ಮ ಲವ್ಡ್ ಒನ್ಸ್, ಓಕೆನಾ. ಲೈಕ್ ಮೇ ಬಿ ಯೋರ್ ಪೇರೆಂಟ್ಸ್ ಆರ್ ಯೋರ್ ಇನ್-ಲಾಸ್ ಆರ್ ಯೋರ್ ಆಂಟಿ, ಅಂಕಲ್, ಹೂಎವರ್, ಓಕೆ. ಅಥವಾ ಯುವರ್ ರಿಲೇಟಿವ್ಸ್, ಎನಿ ರಿಲೇಟಿವ್, ಫ್ರೆಂಡ್ಸ್ ಆರ್ ನೈಬರ್ಸ್ ಹೂ ಆರ್ ವೆರಿ ಲವಿಂಗ್, ಕೇರಿಂಗ್ ಫಾರ್ ಯು. ನಿಮ್ಮನ್ನು ಯಾರಷ್ಟು ಕೇರಿಂಗಲ್ಲಿ ನೋಡ್ಕೊಳ್ತಾ ಇದ್ರು ಅವರು, ಹೂ ಆರ್ ಇನ್ ದ ಅದರ್ ರಿಲ್ಮ್, ಯಾರು ಇಲ್ಲಿ ಇಲ್ಲ ಆಯಿತಾ, ಆ ಕಡೆ ರೆಲ್ಮಿಂದ ನೋಡ್ತಾ ಇರೋರು, ಅವ್ರಿಗೆ ನೀವು ನಾಪಿಸ್ಕೊತಾ ಇದ್ದೀರಾ. ಹಳೆ ಜೀವನನ ನಾಪಿಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ದೀರಾ. ಅಥವಾ ಒಂದಷ್ಟು ಇದರಲ್ಲಿ ಲೈಕ್ ಇದ್ರೂ ನೋಡಿ ಹಿಂದೆ ತಿರುಗಿಬಿಟ್ಟಿದ್ದಾರೆ. ಒಂದಷ್ಟು ಜನ ಬೇಜಾರಾಗಿಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ನಿಮ್ಮ ಪ್ರವೃತ್ತಿಯಿಂದನೋ ಅಥವಾ ನಿಮ್ಮ ಇದರಿಂದನೋ ಅಥವಾ ಅವ್ರ ಪ್ರವೃತ್ತಿಯಿಂದನೋ ನೀವು ಬೇಜಾರು ಪಟ್ಕೊಂಡು ಅಥವಾ ಸಮಥಿಂಗ್ ಬೇಜಾರಾಗಿದ್ದಾರೆ. ಅದನ್ನು ನಿಮ್ಮ ಆ್ಯನ್ಸೆಸ್ಟರ್ಸ್ ಫ್ರಮ್ ದ ಅದರ್ ರೆಲ್ಮ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಅಷ್ಟೆ. ನೋಡಿ, ಹಳೇದು ನೆನಪುಗಳು ನಿಮಗೂ ಬೇಜಾರು ತರ್ತಾ ಇದೆ, ತುಂಬ ಕಾಡ್ತಾ ಇದೆ, ಅದನ್ನು ಅವ್ರು ನೋಡ್ತಾ ಇದ್ದಾರೆ. ಓಕೆನಾ, ಅದರ್ ರೆಲ್ಮಿಂದ ನೋಡ್ತಾ ಇದ್ದಾರೆ. ಸೊ ಇದು ಒಂದಷ್ಟು ಜನದ್ದು ಎನರ್ಜಿ. ಓಕೆನಾ. ಸೊ ಫಸ್ಟು ಮಹಾತಾಯಿ, ಇದು ನಿತ್ಯಾನಂದ ಪ್ರಭು, ಡೆಲಿವರರ್ ಆಫ್ ದ ಫಾಲನ್. ಓಕೆ, ಇದು ಏನು ಅಂತಂದರೆ ಟ್ರಸ್ಟ್ ವರ್ತಿ. ಇವಾಗ ಇಲ್ಲಿ ಬಂತಲ್ವಾ, ಟ್ರಸ್ಟ್ ವರ್ತಿಯಿಂದ ನೀವು ಮೋಸ ಆಗಿ ಇದಾಗಿತ್ತು ಅಂತ. ದಿಸ್ ಇಸ್ ನಾಟ್ ದ ಎಂಡ್ ಹೇಳಿದ್ನಲ್ಲ, ಇದೇ ಮುಗಿದೋಯ್ತು ಲೈಫ್ ಅಂತಲ್ಲ, ಮತ್ತೆ ಜೀವನ ಶುರು ಆಗುತ್ತೆ. ಹೇಗೆ ಅಂತಂದರೆ ಬರ್ತಾರೆ ಒಬ್ಬರು ಗುರುಗಳು ಬರ್ತಾರೆ, ನಿತ್ಯಾನಂದ ಪ್ರಭುಗಳು ಬಂದ ಹಾಗೆ ಬರ್ತಾರೆ ಒಬ್ಬರು, ಖಂಡಿತ ಬಂದು ನಿಮ್ಮನ್ನು ಈ ತೊಂದರೆಯಿಂದ ಆಚೆ ತರ್ತಾರೆ. ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ದಾರೆ. shelf life. Okay, every relationship has a shelf life and ends one day. So ನಾವು ನಮ್ಮನ್ನು ನಾವು ಒಂದು ಕೇಜಲ್ಲಿ ಭ್ರಮೆ, ಅದೇ ಹೇಳಿದ್ನಲ್ವ, ಈ ಭ್ರಮೇಲಿದ್ದಾರೆ. ಏನು ಅಂತಂದರೆ ನಾನೇ ಅಲ್ಟಿಮೇಟ್ ನಾನು ಅನ್ನೋ ಥರ ಭ್ರಮೇಲಿರ್ಬೋದು. ಸೊ ಅವ್ರಿಗೂ ಇರ್ಬೋದು ಇದು. ಸೊ ಬಾಬಾ ಹೇಳ್ತಾ ಇದ್ದಾರೆ ಅಥವಾ ಈ ರಿಲೇಷನ್ಶಿಪ್ಪು ಇರ್ಬೋದು. ಆಯಿತಾ, ಈಗ ನಾನು ಹೇಳಿದ್ನಲ್ವ, ಈಗ ಯಾರೋ ಒಬ್ಬರು ಇವರಿಂದನೇ ಇವ್ರಿಗೆ ಬೇಜಾರಾಗಿದೆಯೋ ಅಥವಾ ಇವರಿಂದ ಇವ್ರಿಗೆ ಬೇಜಾರಾಗಿದೆಯೋ ಅಂತೂ ಮಾತಾಡೋ ಸ್ಥಿತಿಲಿ ಇಲ್ಲ. ಕರೆಕ್ಟಾ, ಮಾತಾಡೋ ಸ್ಥಿತಿಲಂತೂ ಇಲ್ಲ. ಅದನ್ನು ಅದರ್ ರೆಲ್ಮಿಂದ ನೋಡ್ತಾ ಇದ್ದಾರೆ. ಆಯಿತಾ, ಬ್ಲೆಸ್ಸಿಂಗ್ ಥರ ಕೊಡ್ತಾ ಇದ್ದಾರೆ, ಫ್ಲವರ್ ಕೊಡ್ತಾ ಇದ್ದಾರೆ. ಇಲ್ಲ, ಬೇಜಾರು ಮಾಡ್ಕೋಬೇಡ ಅನ್ನೋ ಥರ ಹೇಳ್ತಾ ಇರೋಂಗಿದೆ. ಅದಕ್ಕೇ ಬಾಬಾ ಹೇಳ್ತಾ ಇದ್ದಾರೆ, ಎವ್ರಿ ರಿಲೇಷನ್ಶಿಪ್ ಹ್ಯಾಸ್ ಅ ಶೆಲ್ಫ್ ಲೈಫ್. ಅಯ್ಯೋ, ಅವ್ರು ಬೇಜಾರು ಮಾಡಿದ್ರು, ಇವ್ರು ಬೇಜಾರು ಮಾಡಿದ್ರು ಅಂತ ಯಾತಕ್ಕೆ? ಎಲ್ಲದಕ್ಕೂ ಒಂದು ಶೆಲ್ಫ್ ಲೈಫ್ ಅಂತಿರುತ್ತೆ, ಒಂದೊಂದಕ್ಕೂ ಒಂದೊಂದು ಲೈಫ್ ಇರುತ್ತೆ. ಕರೆಕ್ಟಾ, ಇಷ್ಟು ಒಂದೊಂದು ನಾವು ಬರೋಕ್ಕೆ ಮುಂಚೆನೇ ನಮಗೆ ಗೊತ್ತಿಲ್ಲ, ಅಂದರೆ ಯಾವತ್ತು ಎಂಡ್ ಅಂತ ನಮಗೆ ಗೊತ್ತಿಲ್ಲ. ಇವತ್ತು ಬಂದಿದ್ದೀವಿ, ಇವತ್ತು ನಾವೇನೋ ಮಾತಾಡಿ ಬೇಜಾರು ಮಾಡ್ತೀವಿ ಅಂದ್ಕೊಳ್ಳಿ, ಅಥವಾ ನಮಗೆ ಬೇಜಾರಾಗಿದೆ. ಆಯಿತಾ, ಫರ್ಗಿವ್ ಮಾಡಬೇಕು, ಬಿಟ್ಟುಬಿಡಿ. ಅದನ್ನೇ ಪ್ರತಿ ಸಲ ಬರ್ತಾ ಇರುತ್ತೆ. ಈ ಸಲನೇ ಬಂದಿಲ್ಲ ಫರ್ಗಿವ್ ಅಂತ ಬರೋದು, ಫರ್ಗಿವ್ ಬಂದಿಲ್ಲ. ಫರ್ಗಿವ್ ಮಾಡಬೇಕು. ಬಿಕಾಸ್ ಒಂದಲ್ಲ ಒಂದಿನ ರಿಲೇಷನ್ಶಿಪ್ ವಿಲ್ ಎಂಡ್ ಓನ್ಲಿ ಅಲ್ವಾ. ಈಗ ನಾವೇ ಇಲ್ಲ ಅಂದಮೇಲೆ ಏನಿರುತ್ತೆ ಹೇಳಿ. ಇವತ್ತು ನಾವು ಇದ್ದೀವಿ, ಓಕೆ, ನಾವು ಮಾತಾಡ್ತೀವಿ, ಜಗಳ ಮಾಡಿದ್ದೀವ, ಬೈದಾಡಿದ್ದೀವಿ, ಕೂಗಾಡಿದ್ದೀವ, ಏನೋ ಮಾಡಿದ್ದೀವ, ಬೇಜಾರಾಯ್ತಾ, ಬೇಜಾರಾಗ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೀರಾ. ಕರೆಕ್ಟಾ, ನಿಮ್ಮ ಲೈಫಲ್ಲಿ ಈ ಥರ ಆಗಿದೆ ಪರಿಸ್ಥಿತಿ ಒಂದಷ್ಟು ಜನಕ್ಕೆ. ಇದೇನಾಗಿದೆ ಅಂತಂದರೆ, ಇದರಿಂದ ಅಲ್ಲಿ ನಿಮ್ಮ ಅದರ್ ಎಲ್ಮಲ್ಲಿ ಇರೋರು ನೋಡ್ತಾ ಇದ್ದಾರೆ, ಅವ್ರಿಗೆ ಬೇಜಾರಾಗ್ತಾ ಇದೆ. ಅಯ್ಯೋ, ಇಷ್ಟೊಂದು ಪರಿಸ್ಥಿತಿ, ಇದು ಇನ್ನೊಂದು ಇರ್ಬೋದು. ಏನಂದರೆ, ಒಬ್ರಿಗೆ ದುಃಖನೂ ಆಗಿರ್ಬೋದು, ಆ್ಯಕ್ಚುಲಿ ದುಃಖ ಕೊಟ್ಟಿರ್ಬೋದು. ಒಬ್ಬರು ಆ್ಯಕ್ಚುಲಿ ದುಃಖ ಕೊಟ್ಟು ಅನುಭವಿಸ್ತಾ ಇರ್ಬೋದು, ಬೇಜಾರಾಗಿರ್ಬೋದು. ಅದನ್ನು ಅಲ್ಲಿಂದ ಬೇರೆ ರೆಲ್ಮಿಂದ ನೋಡ್ತಾ ಇದ್ದಾರೆ, ಬೋಸ್ ಕೈ ನೋಡ್ತಾ ಇದ್ದಾರೆ. ಆಯಿತಾ, ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ, ಎವ್ರಿ ರಿಲೇಷನ್ಶಿಪ್ ಹ್ಯಾಸ್ ಎ ಶೆಲ್ಫ್ ಲೈಫ್, ಎಂಡ್ಸ್ ಒನ್ ಡೇ. ಸೊ ಈಗ ರಿಲೇಷನ್ಶಿಪ್ ಈಗ ನೋಡಿ, ಹೋದ್ಮೇಲೆ ಈ ಥರ ಬೇರೆ ರೆಲ್ಮಿಗೆ ಹೋದ್ಮೇಲೆ ಎಂಡೆ. ಇವಾಗ ಈ ಥರ ರಿಲೇಷನ್ಶಿಪ್ ಬದುಕಿದ್ದು ಸತ್ತಂಗಿದ್ದೀವಿ ಅಂತಂದರೆ ಅದು ಎಂಡೇನೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇನ್ನೊಂದೇನು ಅಂದರೆ, ಇದು ಕಾರ್ಮಿಕ್ ಅಕೌಂಟ್ ಥರ ಇದು. ಈಗ ಎವ್ರಿ ರಿಲೇಷನ್ಶಿಪ್ ಹ್ಯಾಸ್ ಎ ಶೆಲ್ಫ್ ಲೈಫ್ ಅಂತಂದರೆ, ಈಗ ಇವಾಗ ನಾವು ಹುಟ್ಟಿದಾಗಿಂದ ಬಂದ್ವಿ ಅಲ್ವಪ್ಪ. ಈಗ ಹುಟ್ಟಿದಾಗಿಂದ ಬಂದು ಇಲ್ಲಿ ತನಕ ಇದ್ದೀವಿ ಅಂತಂದರೆ, ಎಷ್ಟು ಜನ ಬಂದರು ನಮ್ಮ ಜೀವನದಲ್ಲಿ, ಎಷ್ಟು ಜನ ಹೋದರು. ಈಗ ಹುಟ್ಟಿದಾಗ ಇದ್ದ ಜನಗಳು ಇವಾಗಲೂ ಇದ್ದಾರ ನಮ್ಮ ಜೊತೆಗೆ. ನಮ್ಮ ಪೇರೆಂಟ್ಸ್, ನಮ್ಮ ಸಿಬ್ಲಿಂಗ್ಸ್, ನಮ್ಮ ರಿಲೇಟಿವ್ಸ್, ನಿಯರ್ ಬೈ ರಿಲೇಟಿವ್ಸ್ ಅಂತ ಒಂದು ಗೊತ್ತಿರೋರು ಅನ್ನೋದು ಬಿಟ್ಟರೆ ಬೇರೆ ಯಾರಿರ್ತಾರೆ ಹೇಳಿ. ಈಗ ಅದೇ ಸ್ಕೂಲ್ ಡೇಸ್ ಆಯಿತು, ಕಾಲೇಜ್ ಡೇಸ್ ಆಯಿತು, ಫ್ರೆಂಡ್ ಸರ್ಕಲ್ ಆಯಿತು, ಅಲ್ಲೇ ಆಯಿತು, ಇಲ್ಲಾಯಿತು. ಓಕೆ, ಎಲ್ಲರೂ ಮೀಟ್ ಇದ್ದೀವಿ. ಬಟ್ ಏನಂದರೆ ಒಂದೊಂದು ಕ್ಲೋಷರ್ ಬರ್ತಾ ಹೋಗುತ್ತೆ. ಅಂದರೆ ಕ್ಲೋಷರ್ ಅಂದ್ರೇನು, ಅದು ಕಂಪಲ್ಸರಿಲಿ ಮಾತೇ ಇಲ್ಲ, ಕತೆ ಇಲ್ಲ, ಆ ಥರನೂ ಇಲ್ಲದೆ ಇಲ್ಲ, ಆ ಥರನೂ ಅಲ್ಲ. ಈಗ ಅಷ್ಟೇ ಅಟ್ಯಾಚ್ಮೆಂಟ್ ಇಟ್ಕೊಂಡು ವಿ ಆರ್ ನಾಟ್ ಸೋ ಕ್ಲೋಸ್ ಅಂತನೂ ಇರ್ಬೋದು ಅಲ್ವಾ. ಆದರೆ ಒಂದೊಂದು ಜೀವನದಲ್ಲಿ ದೇವರು ಬರ್ತು ಕಳಿಸಿರ್ತಾರೆ. ನೋಡಪ್ಪ, ಒಬ್ಬರು ಬರ್ತಾರೆ ಜೀವನದಲ್ಲಿ. ಏನು ಹೇಳ್ತಾರೆ ಬಾಬಾ ಅಂತಂದರೆ, ಒಂದು ಜೀವನದಲ್ಲಿ ಒಬ್ಬರು ಬಂದರು ನಮ್ಮ ಲೈಫಲ್ಲಿ ಅಂತಂದರೆ, ಇಲ್ವಾ ಅವರು ಒಂದು ಪಾಠ ಕಲಿಸಿ ಹೋಗ್ತಾರೆ ನಮಗೆ. ಆಯಿತಾ, ಇಲ್ವಾ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟು ಹೋಗ್ತಾರೆ.
ಈಗ ತೊಗೊಳ್ಳಿ, ಈಗ ನಾವು ಅದೇ ಸ್ಕೂಲ್ ಡೇಸ್ ಅಂತ ಒಂದು ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ. ನಾವು ಟೀಚರ್ಸ್ನ ಮೀಟ್ ಮಾಡ್ತೀವಾ, ಟೀಚರ್ಸ್ ಇರ್ತಾರೆ, ನಾವು ಎಷ್ಟೇ ಗೌರವ ಎಷ್ಟೇ ಇದು ಇದ್ರೂ ಕೂಡ ಆಫ್ಟರ್ ಸ್ಕೂಲ್ ಡೇಸ್ ಆಯಿತು, ಆಮೇಲೆ ಕಾಲೇಜ್ ಡೇಸ್ ಆಯಿತು, ಆಮೇಲೆ ಮದುವೆ ಆಯಿತು, ಕೆಲಸ ಆಯಿತು, ಅದಾಯಿತು ಇದಾಯಿತು ಅಂದ್ಕೊಂಡು ಬರ್ತಾ ಇರ್ತೀವಿ ಆಚೆ ಕಡೆಗೆ ಹೊರತು ಎಲ್ಲ ಟೀಚರ್ಸ್ನು ಮೀಟ್ ಮಾಡ್ತೀವಾ? ಇಲ್ಲ ಅಲ್ವಾ? ಹಾಗೆ ಅಂತ ಅವ್ರ ಬಗ್ಗೆ ಇರೋ ಗೌರವ ಏನೂ ಕಮ್ಮಿ ಆಗಲ್ಲ. ಬಟ್ ಅಷ್ಟೇ, ಅದೊಂದು ಶೆಲ್ಫ್ ಲೈಫ್ ಅಂತ ಅರ್ಥ ಅಷ್ಟೇ. ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅದೊಂದು ಎಷ್ಟು ತನಕ ಬರ್ತಾರೆ, ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ, ಒಂದು ಪಾಠ ಕಲಿಸ್ತಾರೆ, ಹೋಗ್ತಾರೆ ಅಷ್ಟೇ. ಆ ಥರ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ವಿಲ್ ಎಂಡ್ ಒನ್ ಡೇ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಸೊ ದಿಸ್ ಇಸ್ ಫಾರ್ ದಿಸ್ ಓನ್ಲಿ. ಓಕೆ, ಇದು ಇನ್ ದ ನಿಯರ್ ಫ್ಯೂಚರ್ ಅಂತ ಏಂಜಲ್ ಕಾರ್ಡ್. ಇನ್ ದ ನಿಯರ್ ಫ್ಯೂಚರ್. ಓಕೆ, ಏನು ಇನ್ ದ ನಿಯರ್ ಫ್ಯೂಚರ್? ಇನ್ನೊಂದು ಕಾರ್ಡ್ ತೆಗೆದ್ಬಿಡ್ತೀನಿ, ನೋಡೋಣ ಏನು ಹೇಳ್ತಾ ಇದ್ದಾರೆ. ಗ್ರೂಪ್ 5, ವಾಟ್ ಶುಡ್ ದೇ ನೋ ಇನ್ ದ ನಿಯರ್ ಫ್ಯೂಚರ್? ವಾಟ್ ವಿಲ್ ದೇ ನೋ? ಪ್ಲೀಸ್ ಟೆಲ್ ಮೀ. What will they know in the near future? No. So, in the near future ಅಂತಾರೆ, ಗೊತ್ತಿಲ್ಲ, ನೋ ಅಂತಿದ್ದಾರೆ, ಹೇಳಲ್ವಂತೆ. ಸೊ ಹೇಳಲ್ಲ, ಟೈಮ್ ಬಂದಾಗ ಗೊತ್ತಾಗುತ್ತೆ. ಇನ್ ದ ನಿಯರ್ ಫ್ಯೂಚರ್ ಅಂತಾರೆ. ಸೊ ಮೇ ಬಿ ಇವ್ರಿಗೇನೋ ಇರ್ಬೋದು ಇದು. ಓಕೆನಾ? ಶೆಲ್ಫ್ ಲೈಫ್ ಅಂತ ಹೇಳಿದ್ರಲ್ಲ, ಪರಿಸ್ಥಿತಿಗಳು ಯಾವ ಥರ ಚೇಂಜ್ ಆಗುತ್ತೆ ಏನು ಅಂತಲೂ ಇರ್ಬೋದು, ಅಥವಾ ನೀವು ಮಾಡಿರೋದು ಬೇಜಾರು ಬೇರೆಯವ್ರಿಗೆ ಮಾಡಿದ್ದೀರಾ ಅಂತನೋ, ಅಥವಾ ನಿಮಗೆ ನೀವು ನಿಮಗಾಗಿದೆ ಅಂತನೋ. ಸೊ ಇನ್ ದ ನಿಯರ್ ಫ್ಯೂಚರ್ ನಿಮಗೆ ಗೊತ್ತಾಗುತ್ತೆ ಅಂತೇನೋ ಹೇಳ್ತಾ ಇದ್ದಾರೆ. ಅವ್ರು ಇವಾಗ ಏನೂ ಹೇಳಲ್ವಂತಪ್ಪ, ನಂಗೆ ಗೊತ್ತಿಲ್ಲ. ಸೊ ಇದು ಇವ್ರಿಗೆ ಇರ್ಬೋದು ಅಂತ ಅನಿಸುತ್ತೆ. ಓಕೆನಾ? ಇವ್ರಿಗೆ ಇರ್ಬೋದು. ಓಕೆ, ಓಕೆ, ಅದೇ ಇದು ಗುರುಗಳು ಅಂತ ಹೇಳಿದ್ನಲ್ಲ, ಸೊ ಇದು ಇವ್ರಿಗೇನೆ ಇರ್ಬೋದು. ಬರ್ತಾರೆ, ಬಂದಾಗ ನಿಮಗೆ ಅರ್ಥ ಆಗುತ್ತೆ ಯಾವ ಏನು ಪಾಠ ಕಲಿಸ್ತಾರೆ, ಕಲ್ತ್ಕೋಬೇಕು. ಗುರು ಥರನೇ ಒಬ್ರು ಯಾರೋ ಬಂದು ಒಂದು ಪಾಠ ಕಲಿಸ್ತಾರೆ ಅಂತನೋ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಇಸ್ ಇಟ್. ಗ್ರೂಪ್ 5. ಓಕೆ, ಅಷ್ಟೇ, ಇನ್ನೇನು ಹೇಳೋದು. ಓಕೆ, ಇವತ್ತಿನ ರೀಡಿಂಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಂಬ್ತಾ ಮತ್ತೊಂದು ವಿಶೇಷ ರೀಡಿಂಗ್ನೊಂದಿಗೆ ವಾಪಸ್ ಆಗ್ತೀನಿ. ಅಲ್ಲಿವರೆಗೂ ನಗ್ತಾಯಿರಿ, ನಗಿಸ್ತಾಯಿರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲರ ಜೊತೆ ನಗ್ತಾ ಖುಷಿಯಾಗಿರಿ. ಇನ್ನೇನು ಹೇಳಲಿ, ಏಕೆಂದರೆ ಅದಂತೂ ನಿಜ. ರಿಲೇಷನ್ಶಿಪ್ ಅನ್ನೋದೇನು ಗೊತ್ತಾ, ಇಲ್ಲ ಒಬ್ಬರು ಒಂದು ಪಾಠ ಕಲಿಸ್ತಾರೆ, ಇನ್ನೊಬ್ಬರು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಷ್ಟೇನೆ, ಯಾರೇನು ಅಂತ. ನಗ್ತಾ ಇರಿ. ಯಾವಾಗ ಎಂಡ್ ಆಗುತ್ತೆ ಲೈಫು ಯಾರಿಗೂ ಗೊತ್ತಿಲ್ಲ. ಅದೊಂದು ನೆನ್ಪಿಟ್ಕೊಂಡು ಹೋಗಬಾರ್ದು. ಏಕೆಂದರೆ ಮತ್ತೆ ಇದು ಏನದು ಯೋಚನೆ ಇಟ್ಕೋಬಾರ್ದು ಅಷ್ಟೇನೆ. ಲೈಕ್ ನಗ್ತಾ ಇರಲಿಲ್ಲ ಅಥವಾ ಇನ್ನೊಬ್ರಿಗೆ ಬೇಜಾರು ಮಾಡಿದೆ ಅಂತ. ಅಥವಾ ಇನ್ನೂ ಒಂದು ಹೇಳ್ತೀನಿ, ಯಾರಿಗೋ ಬೇಜಾರು ಮಾಡಿದ್ದೀರಾ ಅಂದ್ಕೊಳ್ಳಿ. ಓಕೆನಾ? ಒಂದು ಸಿಂಪಲಾಗಿ ಏನು ಗೊತ್ತಾ, ಇವ್ರಿಗೂ ಇರ್ಬೋದು. ಸಿಂಪಲಾಗಿ ಹೇಳಬೇಕಂದ್ರೆ, ಯಾರಿಗೋ ಬೇಜಾರು ಮಾಡಿದ್ದೀವಿ ಅಂತಂದ್ರೂ ಕೂಡ ದೇವ್ರ ಮುಂದೆ ಸಾರಿ ಹೇಳಿಬಿಡಿ, ಅಷ್ಟೇ, ಮುಗೀತು, ಫಿನಿಶ್. ದೇವ್ರ ಮುಂದೆ ಸಾರಿ ಹೇಳಿ, ಈ ಥರ ತಪ್ಪಾಗಿದೆ ಅಂತಂದ್ರೂ ನಿಮ್ಗೆ ಅನಿಸಿದ್ರೆ, ಇಲ್ವಾ ಬೇಜಾರು ಮಾಡ್ಕೋಬಿಡಿ, ಅಷ್ಟೇ, ಫರ್ಗಿವ್ ಮಾಡಿ. ಎರಡರಲ್ಲಿ ಒಂದು. ನಿಮಗೆ ತಪ್ಪು ಮಾಡಿದ್ದೀವಿ ಅನಿಸಿದ್ರೆ ಸಾರಿ ಹೇಳಿ, ದೇವ್ರ ಮುಂದೆ ಹೇಳಿ. ಅವ್ರಿಗೆ ಹೇಳಬೇಕು, ಇವ್ರಿಗೆ ಹೇಳಬೇಕಂತೇನಿಲ್ಲ. ಇಲ್ಲ ನಿಮಗೆ ಬೇಜಾರಾಗಿದೆ ಅಂದರೆ ಫರ್ಗಿವ್ ಮಾಡಿಬಿಡಿ. ನೆನಪಲ್ಲಿ ಇಟ್ಕೊಂಡು ತೊಂದರೆ ತೊಗೊಂಡು ಒದ್ದಾಡಬೇಡಿ. ನಿಮ್ಮ ಲೈಫ್ನ ನೀವು ಚೆನ್ನಾಗಿ ಖುಷಿಯಾಗಿ ಲೀಡ್ ಮಾಡಿ. ಬಿಕಾಸ್ ಎಲ್ಲರ ಲೈಫು ಶೆಲ್ಫ್ ಲೈಫ್ ಇದ್ದಿದ್ದೇನೆ, ಆಯಿತಾ? ಸೊ ಇದನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.